ಜೈ ಶ್ರೀರಾಮ್. ರಾಮ ಜನ್ಮಭೂಮಿ ಹೋರಾಟ 1990ರಲ್ಲಿ ಪ್ರಾರಂಭ ಆಯಿತು. ಸೋಮನಾಥ ದೇವಾಲಯದಿಂದ LK ಅದ್ವಾನಿಜಿಯವರು ಪ್ರಾರಂಭ ಮಾಡಿದರು. ವಿಶ್ವ ಹಿಂದೂ ಪರಿಷತ್ತು ಇದನ್ನು ಕರೆ ಕೊಟ್ಟಿತ್ತು. ರಾಮ ಜನ್ಮಭೂಮಿಯಲ್ಲಿ ಏನು ವಿವಾದಿತ ಕಟ್ಟಡ ಇದೆ ಅದನ್ನು ತೆರವುಗೊಳಿಸಬೇಕು ಅನ್ನೋ ಉದ್ದೇಶದಿಂದ ವಿಶ್ವ ಹಿಂದೂ ಪರಿಷತ್ತು ಕರೆ ಕೊಟ್ಟಿತ್ತು. ಶಿವಮೊಗ್ಗದ ಜಿಲ್ಲೆಯ ಜವಾಬ್ದಾರಿಯನ್ನು ಹಿರಿಯರಾಗಿರ್ತಕ್ಕಂಥ ನರಸಿಂಹಮೂರ್ತಿ ಅಯ್ಯಂಗಾರ್ ವಹಿಸಿದರು. ತೀರ್ಥಹಳ್ಳಿ ತಾಲೂಕಿನ ಜವಾಬ್ದಾರಿ ನನಗೆ CB ಈಶ್ವರನಿಗೆ ವಹಿಸಿದ್ರು. 3 ರಥಯಾತ್ರೆಗಳು ನಡೆಯಿತು. ರಾಮ ಇಟಿ ಯಾತ್ರೆ, ರಾಮ ಜ್ಯೋತಿ ಯಾತ್ರೆ, ರಾಮ ಪಾದಕೆ ಯಾತ್ರೆಗಳು. 3 ಯಾತ್ರೆಗಳು ಯಶಸ್ವಿಯಾಗಿ ನಡೆಯಿತು. ಚಿಕ್ಕಮಗಳೂರು ಜಿಲ್ಲೆಯಿಂದ ಬಂದಿರತಕ್ಕಂಥ ರಥಯಾತ್ರೆಯನ್ನು ಸ್ವಾಗತವನ್ನು ಮಾಡಿಕೊಂಡು ನಾವು ತೀರ್ಥಹಳ್ಳಿ ರಾಮೇಶ್ವರ ದೇವಸ್ಥಾನದಲ್ಲಿ ತಂಗಿ ಅಲ್ಲಿಂದ ಈ ತಾಲೂಕಿನ ಎಲ್ಲ ದೇವಸ್ಥಾನಗಳಿಗೆ, ಗ್ರಾಮ ಪಂಚಾಯತ್ ಕೇಂದ್ರಗಳಿಗೂ ಹೋಗಿ ಸಾವಿರಾರು ಜನ ರಾಮ ಭಕ್ತರು, ಕರಸೇವಕರನ್ನು ಕಂಡು ಅಲ್ಲಿಯ ಪೂಜೆ ಮಾಡಿ ಅಲ್ಲಿಂದ ಮುಂದೆ ಅಯೋಧ್ಯೆಗೆ ಕಳಿಸಲಾಯಿತು. ಆ ನಂತರ ದಿನಗಳಲ್ಲಿ ವಿಶ್ವ ಹಿಂದೂ ಪರಿಷತ್ತಿಂದ ಅಯೋಧ್ಯೆಗೆ ಮತ್ತೊಂದು ಕರಸೇವೆ ಮಾಡಬೇಕು ಅಂತಕ್ಕಂಥ ಕರೆ ಬಂತು. ಶಿವಮೊಗ್ಗ ಜಿಲ್ಲೆಯಿಂದ ನಾವು ಸಾವಿರಾರು ಜನ ಕರಸೇವಕರು, ಶ್ರೀರಾಮನ ಭಕ್ತರು ಹೊರಟು ರೈಲಿನಲ್ಲಿ ಹೋಗಿರ್ತಕ್ಕಂಥವರು ಇಟಾಸಿ ಅನ್ನೋ ಒಂದು ಊರಿನಲ್ಲಿ ನಮ್ಮನ್ನು ರೈಲಿಂದ ಇಳಿದು ಚಿತ್ರಕೂಟ ಪ್ರದೇಶದ ಭಾಗದ ದಾರಿಗೆ ನಾವು ಅಯೋಧ್ಯೆಗೆ ಹೋಗಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಮುಂದೆ ಹೋದ್ವಿ. ಆದರೆ ಅಲ್ಲಿ ಮಿಲ್ಟ್ರಿ ಹಾಕಿ ಮುಲಾಯಂ ಸಿಂಗ್ ಸರ್ಕಾರ ಇತ್ತು. ಆ ಸರ್ಕಾರದಿಂದ ತಡೆವಡ್ಡಿ ಮಿಲ್ಟ್ರಿ ಹಾಕಿ, ಪೊಲೀಸ್ಗಳನ್ನ ಹಾಕಿ ನಮ್ಮನ್ನು ಬಂಧಿಸಿ ಜಂಗಲ್ ಕಣಿವೆ ಆ ಪ್ರದೇಶಕ್ಕೆ ತೆಗೆದುಕೊಂಡು ಹೋಗಿ ನಮ್ಮನ್ನು ಮಧ್ಯ ಕಾಡಿನಲ್ಲಿ ರಾತ್ರೋರಾತ್ರಿ ಬಿಟ್ಟರು. ಇಲ್ಲಿ ಭಾಳ ಜನ ನಮ್ಮ ಮುಖಂಡರುಗಳು ಕೂಡ ಕರಸೇವಕರು ಇದ್ದರು. ಅಲ್ಲಿ ಮಧ್ಯರಾತ್ರಿಯಲ್ಲಿ ನಮಗೆ ಎಲ್ಲಿಗೆ ಹೋಗಬೇಕು ಅಂತಕ್ಕಂಥದ್ದು ನಮಗೆ ದಿಕ್ಕೇ ತೋಚಲಿಲ್ಲ. ಮಧ್ಯ ಕಾಡಿನಲ್ಲಿ ಬಿಟ್ಟಿರ್ತಕ್ಕಂಥದ್ದು. ಇದನ್ನು ತಿಳಿದಿರ್ತಕ್ಕಂಥ ಅಲ್ಲಿ ಕರಸೇವಕರು, ರಾಮಭಕ್ತರು ನಮಗೆ ಮರುದಿನ ಆಹಾರವನ್ನು ತಂದು ಕೊಟ್ಟು ನಮಗೆ ಉಪಚಾರ ಮಾಡಿದರು. ಆ ನಂತರದಲ್ಲಿ ಆ ಊರಿನ ಜನರು ನಮ್ಮನ್ನು ಆ ಊರಿಗೆ ಕರ್ಕೊಂಡು ಹೋಗಿ ಮಾರ್ಕುಂಡೆಯನ್ನು ಊರಿಗೆ ಕರ್ಕೊಂಡು ಹೋದರು. ನಮಗೆ ಅಲ್ಲಿ ವ್ಯವಸ್ಥೆಯನ್ನು ಮಾಡಿದರು. ಆದರೆ ಅಲ್ಲಿಯೂ ಕೂಡ ಸರ್ಕಾರದಿಂದ ಪೊಲೀಸ್ ಇಲಾಖೆಯವರು ಮತ್ತು ಮಿಲಿಟರಿಯವರು ಬಂಧಿಸಿ ಲಾಠಿ ಚಾರ್ಜ್ ಮಾಡಿ ನಮ್ಮನ್ನು ಬಂಧಿಸಿದರು. ಆನಂತರ ಅಲ್ಲಿಂದಲೂ ಕೂಡ ಮುಂದೆ ಹೋಗ್ಲಿಕ್ಕೆ ಬಿಡಲಿಲ್ಲ. ಅಲ್ಲೊಂದು ಬೀಡಿ ಫ್ಯಾಕ್ಟ್ರಿ, ತಂಬಾಕಿನ ಫ್ಯಾಕ್ಟ್ರಿಯಲ್ಲಿ ನಮ್ಮೆಲ್ಲ ಕರಸೇವಕರನ್ನು ಕೂಡಿ ಹಾಕಿದರು. ಅಲ್ಲಿಂದ ಮತ್ತೆ ಅಲ್ಲಿಯೂ ಕೂಡ ಊರಿನ ಜನರೆಲ್ಲ ಬಂದು ನಮಗೆ ಊಟ ಉಪಹಾರಗಳನ್ನು ಕೊಟ್ಟು ನಮ್ಮನ್ನು ರಕ್ಷಿಸಿದರು. ಆ ನಂತರದಲ್ಲಿ ನಾವು ಅಲ್ಲಿಂದಲೂ ಕೂಡ ಮುಂದೆ ಹೊರಟ್ವಿ. ನಂತರದಲ್ಲಿ ಒಂದು ಕುದುರೆ ಕಟ್ತಕ್ಕಂಥ ಒಂದು ಕುದುರೆ ಜಾಗದ ಇದರಲ್ಲಿ ನಮ್ಮನ್ನು ಮತ್ತೆ ಬಂಧಿಸಿ ಕೂಡಿದರು. ಅಲ್ಲೂ ಕೂಡ ಲಾಠಿ ಚಾರ್ಜ್ ಮಾಡ್ತಕ್ಕಂಥದ್ದು, ಬಂಧಿಸೋದು ಅಂತಕ್ಕಂಥದ್ದು ಮಾಡಿದರು. ಆದರೂ ಕೂಡ ಅಲ್ಲಿಯೂ ಕೂಡ ನಾವು ಮುಂದೆ ಅಲ್ಲಿ ವಾರಣಾಸಿಗೆ ಹೋದ್ವಿ. ಕಾಶಿಗೆ ಹೋದಾಗ ಕಾಶಿಯಲ್ಲಿ ನಮಗೆ ಲಾಠಿ ಚಾರ್ಜ್ ಮಾಡಿ ಎಲ್ಲರನ್ನು ಮತ್ತೆ ಬಂಧಿಸಿದರು. ಹೀಗೆ ಅಯೋಧ್ಯೆಗೆ ಹೋಗಲಿಕ್ಕೆ ನಾವು ಯಾವ ರೀತಿಯಲ್ಲೂ ಪ್ರಯತ್ನ ಮಾಡಿದರೂ ಕೂಡ ನಮಗೆ ಹೋಗಲಿಕ್ಕೆ ಅವರು ಬಿಡಲೇ ಇಲ್ಲ. ನಮ್ಮ ಕರಸೇವಕರನ್ನು ಬಂಧಿಸಿ ನಮಗೆ ಊಟ ಉಪಚಾರ ಆಹಾರ ಇಲ್ಲದಿದ್ದರೂ ಕೂಡ ಭಾಳ ತೊಂದರೆಗೆ ಒಳಪಡಿಸಿದರು. ಆದರೆ ಆ ದಿನ ಕೆಲವು ಕರಸೇವಕರುಗಳು ಅಲ್ಲಿ ತಲುಪಿ ಅಲ್ಲಿಯ ವಿವಾದಿತ ಕಟ್ಟಡ ಏನಿತ್ತು ಅದರ ಮೇಲೆ ಹತ್ತಿ ಭಗವಧ್ವಜನ ಹಾರಿಸಿ ಅಲ್ಲಿ ಆ ಕಾರ್ಯಕ್ರಮವನ್ನು ಮಾಡೇ ಬಿಟ್ಟರು. ಆಗ ಅಲ್ಲಿ ಒಂದು ಗೋಲಿಬಾರ್ ನಡೀತು. ಅಲ್ಲಿ ಮೇಲೆ ಹತ್ತಿ ಭಗವಧ್ವಜ ಹಾರಿಸೋರನ್ನ ಸಾಯಿಸಿದರು ಮತ್ತು ಸಾವಿರಾರು ಹೆಣಗಳು ಬಿದ್ದವು. ಅಲ್ಲಿ ಸರಿಯೋ ನದಿಯಲ್ಲಿ ಹೆಣಗಳ ರಾಶಿ ತೇಲಿ ಬರ್ತಾ ಇತ್ತು. ಹಾಗೂ ಸತ್ತವರನ್ನು ಕಲ್ಲು ಕಟ್ಟಿ ಹೊಳೆಗೆ ಹಾಕ್ತಿದ್ರು. ಇಂಥ ಅನೇಕ ದುಷ್ಕೃತ್ಯಗಳು ಮುಲಾಯಂ ಸರ್ಕಾರದಲ್ಲಿ ನಡೆಯಿತು. ಅದನ್ನು ನೋಡಿ ಆದಮೇಲೆ ಕರಸೇವಕರು ಅಲ್ಲಿ ಭಗವಧ್ವಜ ಹಾರಿಸಿದ ಮೇಲೆ ನಮಗೊಂದು ಕರೆ ಬಂತು, ನೀವುಗಳೆಲ್ಲ ಊರಿಗೆ ಹೋಗ್ಬೋದು, ಮುಂದಿನ ದಿನಗಳಲ್ಲಿ ನಾವು ಕಾದು ಇದನ್ನು ಮಾಡೋಣ ಅಂತಕ್ಕಂಥದ್ದು ನಮಗೆ ತಿಳಿಸಿದರು. ನಾವು ಆಗ ಊರಿಗೆ ಬಂದ್ವಿ. ಅದರ ನಂತರ 2ನೇ ಸಾರಿ ಅದು ಕಲ್ಯಾಣ ಸಿಂಗ್ ಸರ್ಕಾರ ಇತ್ತು. ಅಲ್ಲಿ ಕರಸೇವಕರಿಗೆ ಕರೆ ಕೊಟ್ಟಿದ್ದರು. ಆಗ ಲಕ್ಷಾಂತರ ಜನರು ಸೇರಿದರು, ಸಾಧು ಸಂತರು ಸೇರಿದರು. ಉಡುಪಿ ಪೇಜಾವರ ಶ್ರೀಗಳಿದ್ದರು, ಅಲ್ಲಿ LK ಅದ್ವಾನಿಜಿಯವರಿದ್ದರು, ಮುರಳಿ ಮನೋಹರ್ ಜೋಶಿ ಇದ್ದರು, ಕಲ್ಯಾಣ ಸಿಂಗ್ ಮುಖ್ಯಮಂತ್ರಿಗಳಿದ್ದರು. ಇವರೆಲ್ಲರೂ ಇದ್ದಾಗ ಸಭೆ ನಡೀತಾ ಇರುವಾಗಲೇ ನಮ್ಮ ಕರಸೇವಕರು ಮೇಲೆತ್ತಿ ಅದನ್ನು ಧ್ವಂಸಗೊಳಿಸಿದರು, ಅದನ್ನು ನಿವಾರಿಸಿದರು, ನೆಲಸಮ ಮಾಡಿದರು ಅಂತಕ್ಕಂಥ ವಿಚಾರಗಳು ತಿಳಿತು. ಆ ನಂತರದಲ್ಲಿ ಆ ಒಂದು ರಾಮ ಮತ್ತು ಸೀತೆ, ಲಕ್ಷ್ಮಣ ಇರತಕ್ಕಂಥ ಪ್ರತಿಮೆಯನ್ನು ಇಟ್ಟು ಒಂದು ತಾತ್ಕಾಲಿಕವಾಗಿ ಪೇಜಾವರ ಶ್ರೀಗಳು ಅದನ್ನು ಪ್ರತಿಷ್ಠಾಪನೆ ಮಾಡಿದರು ಅಂತಕ್ಕಂಥದ್ದು ಆಯಿತು. ಆದರೆ ಭಾಳ ಕಷ್ಟದ ದಿನಗಳು. ನಮಗೆ ಈ ರೀತಿ ರಾಮ ಜನ್ಮಭೂಮಿ ಹೋರಾಟಕ್ಕೆ ನಾವು ಹೋಗಿ ಈ ವ್ಯವಸ್ಥೆ ಸಿಗ್ತದೆ ಅಂತಕ್ಕಂಥ ನಾವು ಯೋಚನೆ ಮಾಡಿರಲಿಲ್ಲ. ನಮ್ಮ ಅಯೋಧ್ಯೆ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನ ಈ ಒಂದು ಸೇವೆ ಮಾಡತಕ್ಕಂಥ ಭಾಗ್ಯ ನಮಗೆ ದೊರೆತಿದ್ದು ನಮ್ಮ ಪುಣ್ಯ.
ಒಂದು ಒಳ್ಳೆ ಸೇವೆ ರೀತಿಯಲ್ಲಿ ನಾವು ಮಾಡಿರ್ತಕ್ಕಂಥದ್ದು ಇರ್ಬೋದು. ಹೀಗೆ ಕೋಟ್ಯಾಂತರ ಜನ ಅಲ್ಲಿ ಬಂದು ನೆರೆದಿದ್ದರು. ಆ ಒಂದು ಕಾರ್ಯ ಆಯಿತು. ಆ ನಂತರ ದಿನಗಳಲ್ಲಿ ಮುಂದೆ ಸುಪ್ರೀಂ ಕೋರ್ಟ್ ತೀರ್ಮಾನದ ಪ್ರಕಾರ ಅಲ್ಲಿ ನಾವು ರಾಮ ಮಂದಿರವನ್ನು ಕಟ್ಟಬಹುದು ಅಂತಕ್ಕಂಥದ್ದು ಆದೇಶ ಬಂತು. ಅದು ಬಂದಿದೆ. ನಮಗೆಲ್ಲರಿಗೂ ಸಂತೋಷವಾಗಿದೆ. ನಾವೆಲ್ಲ ಪುಳಕಿತರಾಗಿದ್ದೀವಿ. ಈಗ ಅತ್ಯಂತ ವಿಜೃಂಭಣೆಯಿಂದ ಜಗತ್ತೇ ನೋಡ್ತಕ್ಕಂಥ ರೀತಿಯಲ್ಲಿ ರಾಮಲಾಲನ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇದ್ದಾರೆ. ಅದು ನಮಗೆ ಸಂತೋಷ ತಂದಿದೆ. ಎಲ್ಲ ಒಂದು ಚಾನಲ್ಗಳಲ್ಲೂ ಕೂಡ ಟಿ ವಿ ಚಾನಲ್ಗಳಲ್ಲಿ ನಾವು ಅದನ್ನು ನೋಡ್ತಾ ಇದ್ದೇವೆ. ನಾವು ಅಲ್ಲಿಗೆ ಹೋಗಬೇಕು ಅನ್ನೋ ಇದರಲ್ಲಿ ಅಪೇಕ್ಷೆಯಲ್ಲಿದ್ವಿ. ಈಗ ಬೇಡ, ಭಾಳ ಜನಸಂಖ್ಯೆ ಮತ್ತು ಈ ಕಾರ್ಯಕ್ರಮಗಳಲ್ಲಿ ಕಷ್ಟ ಆಗ್ತದೆ, ಮುಂದಿನ ದಿನಗಳಲ್ಲಿ ಬರ್ಬೋದು ಅಂತ ಕರೆ ಕೊಟ್ಟಿದ್ದರಿಂದ ನಾವಿಲ್ಲಿಯೇ ನೋಡ್ತಾ ಇದ್ದೀವಿ. ನಾವೆಲ್ಲ ಜನರ ಮನೆ ಬಾಗಿಲಿಗೆ ಹೋಗಿ ಅಕ್ಷತೆಯನ್ನು ಕೊಟ್ಟು ಆ ಕಾರ್ಯಕ್ರಮವನ್ನು ನೀವು ನೋಡಬೇಕು, ಅದನ್ನು ಟಿ ವಿ ಮುಖಾಂತರ ಬೇರೆ ಇದರ ಮುಖಾಂತರ ನೀವು ಕಾಣಬೇಕು, ಅದನ್ನು ಪೂಜೆ ಮಾಡಬೇಕು, ದೀಪ ಹಚ್ಚಬೇಕು ಅಂತ ಹೇಳಿದ್ದಾರೆ. ನಾವೆಲ್ಲರೂ ಇಡೀ ರಾಮನ ಸೇವಕರಾಗಿ ವಾನರಂತೆ ತಿರುಗಿ ನಾವೆಲ್ಲರ ಮನೆಗೂ ಹೋಗಿ ರಾಮಭಕ್ತರ ಎಲ್ಲರ ಮನೆಗಳಿಗೂ ಕೂಡ ಅಕ್ಷತೆಯನ್ನು ಕೊಟ್ಟು ನಾವು ಕರೆದು ಬಂದಿದ್ದೇವೆ. ಈ ಶುಭ ಸಂದರ್ಭ ಸಿಕ್ಕಿದ್ದು ನನ್ನ ಭಾಗ್ಯ. ನನ್ನ ಜೀವಿತಾವಧಿಯಲ್ಲಿ ನಾನು 30 ವರ್ಷಗಳ ಕಾಲ ಆಯಿತು. ಆಗ ನನಗೆ 45 ವರ್ಷ. ನಾನು ಮನೆಯಲ್ಲಿ ನನ್ನ ಸಣ್ಣ ಮಗು ಇದ್ದಿದ್ದು. ನಮ್ಮ ಮನೆಯವರನ್ನು ಆ ಮಗುವನ್ನು ಬಿಟ್ಟು ರಾಮನ ಕಾರ್ಯಕ್ಕೆ ಹೋದೆ. ಆ ದಿನಗಳು ಕಷ್ಟದ ದಿನಗಳಾಗಿದ್ದರೂ ಕೂಡ ಈಗ ಅತ್ಯಂತ ನನ್ನ ಮನಸ್ಸಿಗೆ ಸಂತೋಷ ತಂದಿದೆ. ನಾನೊಬ್ಬ ರಾಮ ಭಕ್ತನಾಗಿ ನನ್ನನ್ನು ಗುರುತಿಸ್ತಾರೆ. ಇವನು ರಾಮ ಜನ್ಮಭೂಮಿ ಹೋರಾಟ ಮಾಡಿರ್ತಕ್ಕಂಥವರು ಅಂತಕ್ಕಂಥದ್ದು ನಾನೊಬ್ಬನೇ ಹೋಗಿರ್ತಕ್ಕಂಥದ್ದಲ್ಲ, ಭಾಳ ಜನ ಹೋಗಿದ್ದಾರೆ. ಭಾಳ ಜನ ಆತ್ಮಾಹುತಿ ಗೋಲಿಬಾರ್ನಲ್ಲಿ ಮೃತಪಟ್ಟಿದ್ದಾರೆ. ಈ ರೀತಿ ನಮ್ಮ ಊರಿನ ರಾಮಸೇವಕರು ತುಂಬ ಜನರು ಅಲ್ಲಿಗೆ ಹೋಗಿದ್ವಿ. ಭಾಳ ಜನರಿಗೆ ಭಾಳ ಕಷ್ಟ ನಷ್ಟಗಳಾಗಿದ್ದರೂ ಕೂಡ ಅದು ಯಾರೂ ಗಮನಿಸದೆ ಇದು ರಾಮನ ಕೆಲಸ ಅಂದರೆ ನಮ್ಮ ಕೆಲಸ, ದೇಶದ ಕೆಲಸ ಅಂತಕ್ಕಂಥ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡಿದ್ದು. ಈಗ ಆ ಸಂಭ್ರಮ ನಮಗಿದೆ, ಸಂತೋಷ ನಮಗಿದೆ, ನಮ್ಮ ಎಲ್ಲ ಜನರಿಗೂ ಇದೆ. ಅದು ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಊರಿಗೂ ಒಳ್ಳೆಯದಾಗಲಿ, ದೇಶಕ್ಕೆ ಒಳ್ಳೆಯದಾಗಲಿ. ಆ ಶ್ರೀರಾಮಚಂದ್ರ ಮರ್ಯಾದಾ ಪುರುಷೋತ್ತಮ ನಮಗೆಲ್ಲರಿಗೂ ಆಶೀರ್ವಾದ ಮಾಡಲಿ, ದೇಶಕ್ಕೆ ಒಳ್ಳೆಯದಾಗಲಿ ಅಂತೇಳಿ ನಾನು ಶುಭವನ್ನು ಹಾರೈಸ್ತೇನೆ. ಇದನ್ನು ನಾವು ಎಂದೂ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಇದು ನಮ್ಮ ಜೀವಿತಾವಧಿಯಲ್ಲಿ ಇದು ಖಂಡಿತ ಅತ್ಯಂತ ಆನಂದದ ಒಂದು ಶುಭ ದಿನ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಜೈ ಶ್ರೀರಾಮ್. CB ಈಶ್ವರ್ ನನ್ನ ಹೆಸರು. ನಾನು ತೀರ್ಥಹಳ್ಳಿ ತಾಲೂಕಿನವನು. ನನ್ನ ಊರು ಚಂದವಳ್ಳಿ. ನಮ್ಮ ತಂದೆ ಬರಮಣಗೌಡರು ಅಂಥೇಳಿ, ತಾಯಿ ಮಂಜಮ್ಮ. ನಾವು ಈ ರೀತಿಯ ಒಂದು ಕರಸೇವಕರು ಭಾಳ ಜನರು ನನ್ನಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಇದ್ದಾರೆ. ಕೆಲವರಿಗೆ ನೋಡುವ ಭಾಗ್ಯ ಸಿಗಲಿಲ್ಲ, ನಮಗೆ ಸಿಕ್ಕಿದೆ ಅಂತಕ್ಕಂಥದ್ದೇ ನಮ್ಮ ಅದೃಷ್ಟ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ನಾನು ಡಾಕ್ಟರ್ ಸದಾಶಿವ ನಿಲ್ವಾಸೆ ಅಂತ ತೀರ್ಥಹಳ್ಳಿ ಆರ್ಗ ಮತ್ತು ತೀರ್ಥಹಳ್ಳಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಕಳೆದ 40 ವರ್ಷಗಳಿಂದ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ವೈದ್ಯಕೀಯ ವೃತ್ತಿಯಲ್ಲಿ ಉಡುಪಿ ಮತ್ತು ಬೆಂಗಳೂರಿನಲ್ಲಿ ಅಭ್ಯಾಸ ಮಾಡಿ 89ರ ಕರೆ ಕೊಟ್ಟಂಥ ವಿಶ್ವ ಹಿಂದೂ ಪರಿಷತ್ ಕರೆ ಕೊಟ್ಟಂಥ ರಾಮ ಜನ್ಮಭೂಮಿ ಆಂದೋಲನದಲ್ಲಿ ನಾನು ಭಾಗವಹಿಸಿದ್ದೆ. ತೀರ್ಥಹಳ್ಳಿ ತಾಲೂಕಿನಿಂದ ಆ ಬಾರಿ 24 ಜನ ನಾವು ಹೊರಟಿದ್ವು. ನಮ್ಮನ್ನು ಹುರಿದುಂಬಿಸಿ ಆಶೀರ್ವಾದ ಮಾಡಿ ಕಳಿಸಿದಂಥ ದಿವಂಗತ ಪುರುಷೋತ್ತಮರಾಯರು, ದಿವಂಗತ ನರಸಿಂಹನಾಯಕರು, ದಿವಂಗತ ಬೆನಕ ಭಟ್ರು, ಇವರೆಲ್ಲ ನಮ್ಮನ್ನು ಆಶೀರ್ವಾದ ಮಾಡಿ ಕಳಿಸಿದವರು. ಮನೆಯಲ್ಲಿ ತುಂಬ ಭಯಪಟ್ಟು ನಮ್ಮನ್ನು ಕಳಿಸಿದ್ರು. ಏನು ಆ ನಮ್ಮನೆ ಗೋಲಿಬಾರು ಹಾಗೆ ಹೀಗೆ ಅಂತ ಸುದ್ದಿ ಬರ್ತಾ ಇತ್ತಲ್ಲ, ಆ ಭಯದಲ್ಲಿ ನಮ್ಮನ್ನು ಕಳಿಸಿಕೊಟ್ರು. ಹೀಗೆ ನಾವು ಹೊರಟಾಗ ಫಸ್ಟು ಬೆಂಗಳೂರು ತಲುಪಿದ್ವು. ಬೆಂಗಳೂರಿಂದ ಮಧ್ಯಪ್ರದೇಶದವರೆಗೂ ನಮಗೇನೂ ಪ್ರಾಬ್ಲಮ್ ಏನಾಗಿಲ್ಲ. ಎಲ್ಲ ಕರಸೇವಕರು ಜೈ ಶ್ರೀರಾಮ್ ಅಂತ ಹೇಳಿ ನಾವೆಲ್ಲ ಹೋಗ್ತಾಯಿದ್ವಿ. ಯಾಕೆಂದರೆ ಅಲ್ಲಿ ನಮ್ಮದೇ ಸರ್ಕಾರ ಇತ್ತು. ಆ ನಂತರ ನಾವು ಮಧ್ಯಪ್ರದೇಶ ದಾಟಿ ಉತ್ತರ ಪ್ರದೇಶ ಮುಲಾಯಂ ಸಿಂಗ್ ಗೌರ್ಮೆಂಟ್ ಇತ್ತು ಅವಾಗ. ನಾವು ಅಲ್ಲಿ ಹೋಗ್ಬೇಕಾದ್ರೆ ಒಂದು ದೊಡ್ಡ ಇದನ್ನು ಅಗಳು ತೋಡಿ ಅಲ್ಲಿ ಒಂದು ಸಾರದ ರೀತಿಯಲ್ಲಿ ಇರುತ್ತೆ, ಸಂಕದ ರೀತಿ. ಅದರಲ್ಲಿ ನಾವು ನಿಧಾನ ಎಲ್ಲ ದಾಟಿ ಹೋಗಬೇಕಿತ್ತು. ದಾಟಿ ಹೋಗ್ಬೇಕಾದ್ರೆ ನಾವು ಹೇಗೆ ಹೋಗ್ತಿದ್ವು ಅಂದರೆ ಹೀಗೆ ಕೈ ಮೇಲೆತ್ತಿ ಶರಣಾಗತಿ ಆದವ್ರ ರೀತಿ ನಾವು ಹೋಗ್ತಾಯಿದ್ವು. ಯಾಕೆಂದರೆ ಆ ಕಡೆ ಈ ಕಡೆ ಮರಳು ಮೂಟೆಯ ಇದರಲ್ಲಿ ಯೋಧರು ಪೊಲೀಸ್ನವರು ನಮ್ಮನ್ನು
ಕೋವಿ ಇಟ್ಟುಕೊಂಡು ಕಾಯ್ತಾಯಿದ್ರು. ನಾವು ಹಾಗೆ ಅಲ್ಲಿ ಹೋದಾಗ ನಮ್ಮ ಟೀಮು ಸುಮಾರು 4,000-5,000 ಜನ ನಮ್ಮದು ಗುಂಪಿತ್ತು. ಶಿವಮೊಗ್ಗ ಜಿಲ್ಲೆಯಿಂದ ನಮ್ಮ ಜೊತೆಗೆ DS ಶಂಕರಮೂರ್ತಿಯವರು, ಶ್ರೀಯುತ ಅರ್ಗ ಜ್ಞಾನೇಂದ್ರ ಅವರು, ಆಮೇಲೆ ಯಡಿಯೂರಪ್ಪನವರು, ಇವರೆಲ್ಲರೂ ನಮ್ಮ ಜೊತೆಗಿದ್ದರು. ನಮ್ಮನ್ನು ತಗೊಂಡೋಗಿ ಒಂದು ಮಾರ್ಕಂಡೇಯ ಮುನಿಯ ಆಶ್ರಮ ಇರುವಂಥ ಮಾರ್ಕುಂಡಿ ಅಂತ ಹೇಳಿ ಒಂದು ಕಾಡಿನಲ್ಲಿ ಬಿಟ್ಟರು. ಅಲ್ಲಿ ಬಿಟ್ಟು ನಮಗೆ ಊಟ ಗೀಟ ಏನೂ ಇರಲಿಲ್ಲ. ಆವಾಗ ನಮ್ಮ ಹಿರಿಯರೆಲ್ಲ ಸ್ವಲ್ಪ ಯಡಿಯೂರಪ್ಪನವರು, ಶಂಕರಮೂರ್ತಿಯವರೆಲ್ಲ ಸ್ವಲ್ಪ ಜೋರಾಗಿ ಅವ್ರ ಹತ್ರ ಗಲಾಟೆ ಮಾಡಿದ್ರಿಂದ ನಮಗೊಂದು ಪಂಚ ಅನ್ನ ಅಂತ ಹೇಳಿ ಅಲ್ಲಿ ಮಾಡಿಕೊಟ್ರು. ಅಲ್ಲಿಂದ ನಮ್ಮನ್ನು ತೊಗೊಂಬಂದು ಒಂದು ಬೀಡಿ ಫ್ಯಾಕ್ಟ್ರಿಯಲ್ಲಿ, ತಂಬಾಕಿನ ಫ್ಯಾಕ್ಟ್ರಿ ಒಳಗೆ ಬಿಟ್ಟರು. ಅಲ್ಲಿ ಕೂಡ ಹಾಕಿ ನಮಗೆ ಅಲ್ಲಿ ಅನ್ನ ಮಾಡಿಕೊಟ್ರು. ಅನ್ನ ಅಂದರೆ ಪಂಚಾನ್ನ. ಆಮೇಲೆ ಅಲ್ಲಿಂದ ಸೀದಾ ನಾವು ದಿವಸ ಇಡೀ ಕಾರ್ಯಕ್ರಮ ಅಂದರೆ ಈ ರಾಮ ಜನ್ಮಭೂಮಿ ಪರವಾಗಿ ಹೋರಾಟದ ಎಲ್ಲ ಕರಸೇವಕರನ್ನು ಇವರು ಯಾರು ವಿಜಯರಾಜೇ ಸಿಂಧ್ಯಾ ಮಾತೆಯವರು ಅವರೆಲ್ಲ ನಮ್ಮನ್ನು ಆಶೀರ್ವಾದ ಮಾಡಿದರು, ಹುರಿದುಂಬಿಸಿದರು, ಕರ್ಕೊಂಡೋದ್ರು. ಅಲ್ಲಿಂದ ನಾವು ಚಿತ್ರಕೂಟಕ್ಕೆ ಹೋದ್ವು. ಚಿತ್ರಕೂಟದಿಂದ ಅಲ್ಲಿ ನಮಗೊಂದು ಕರೆ ಬಂತು, ಈ ಸಲ ಅಲ್ಲಿ ತುಂಬ ಗೋಲಿಬಾರ್ ಆಗ್ತಾಯಿದೆ, ನಿಮ್ಮನ್ನೆಲ್ಲ ಅರೆಸ್ಟ್ ಮಾಡಿದ್ದೀವಿ ಅಂದರು. ಅಲ್ಲಿಂದ ಮತ್ತೆ ನಮ್ಮನ್ನು ತಗೊಂಡೋಗಿ ಅಲಹಾಬಾದಿಗೆ ಬಿಟ್ಟರು. ಅಲಹಾಬಾದಲ್ಲಿ ಸಹಿತ ನಮ್ಮನ್ನು ಆ ಕಡೆ ಈ ಕಡೆ ಎಲ್ಲೂ ಹೋಗ್ಲಿಕ್ಕೆ ಬಿಡೋಲ್ಲ. ರೈಲ್ವೆ ಸ್ಟೇಷನ್ ಸಹಿತ ರೈಲು ಹತ್ತಲಿಕ್ಕೂ ಬಿಡಲಿಲ್ಲ. ಅಲ್ಲೇ ನಮ್ಮ ರೈಲ್ವೆ ಸ್ಟೇಷನಲ್ಲೇ ಎಲ್ಲ ಸ್ವಲ್ಪ ನಮ್ಮ ಲಗೇಜ್ಗಳನ್ನು ಇಟ್ಕೊಂಡು ಅಲ್ಲೇ ಒಂದು ಸಣ್ಣ ನಿದ್ದೆಗಿದ್ದೆ ಎಲ್ಲ ಮಾಡಿಕೊಂಡು ಅಲ್ಲಿ ನಮಗೆ ಆಹಾರದ ಒಂದು ವ್ಯವಸ್ಥೆ ಮಾಡಿದರು. ಇದೆಲ್ಲ ಮಾಡ್ತಾ ಇದ್ದಾಗ ನನ್ನ ಜೊತೆಗೆ ನನ್ನ ಆತ್ಮೀಯ ಗೆಳೆಯರೊಬ್ಬರು ಇದ್ದರು, ದತ್ತಾತ್ರೇಯ ಜೋಶ್ ಅಂತ ನನ್ನ ಫ್ರೆಂಡು. ಅವರು ಈಗ ಅದು ನಮ್ಮ ಜೊತೆಗೆ ಬಂದಂಥ ಇನ್ನೂ ಒಂದು 3-4 ಜನ ಈಗ ನಮ್ಮ ಜೊತೆಗಿಲ್ಲ. ಇದು ಮಾತ್ರ ತುಂಬ ನೋವಿನ ಸಂಗತಿ. ನಾವೆಲ್ಲ ಯೋಚನೆ ಮಾಡಿದ್ದು, ನಾವು ಈಗ ಈ ಹೋರಾಟದಲ್ಲಿ ಭಾಗವಹಿಸಿದ್ದೀವಿ, ಮುಂದೆ ಈಗ ರಾಮ ಜನ್ಮಭೂಮಿಯ ರಾಮ ಮಂದಿರ ನಾವು ನೋಡ್ತೀವೋ ಇಲ್ವೋ ಅಂತ. ಆದರೆ ನಮ್ಮ ಅದೃಷ್ಟ, ನಮ್ಮ ದೇಶದ ಅದೃಷ್ಟ, ನಮ್ಮ ಜನಗಳ ಅದೃಷ್ಟ ಇರಬೇಕು. ಶ್ರೀಯುತ ಮೋದಿಯವರು ಬಂದಿದ್ದರಿಂದ ನಮಗೆ ಇಲ್ಲಿ ರಾಮ ಮಂದಿರ ನಿರ್ಮಾಣ ಆಗಲಿಕ್ಕೆ ಏನೇನೋ ಅದಕ್ಕೆ ಅಡೆ ಇತ್ತು, ಅದನ್ನೆಲ್ಲ ನಿವಾರಣೆ ಮಾಡಿ ಈ ಭವ್ಯವಾದ ರಾಮ ಮಂದಿರ ನಿರ್ಮಾಣ ಆಗ್ತಾಯಿದೆ. ನಾಳೆ ಅಲ್ಲ ನಾಡಿದ್ದು 22ನೇ ತಾರೀಕು ಉದ್ಘಾಟನೆಗೊಳ್ತಾ ಇದೆ. ಇದು ನಮಗೆ ತುಂಬ ಖುಷಿ ಪಡುವಂಥ ಇದು. ಆ ಟೈಮ್ನಲ್ಲಿ ನಾವು ಏನು ಮಾಡಿದ್ದು, ಅಲ್ಲಿ ಅಲಹಾಬಾದ್ ಹೋದಾಗ ವಾರಣಾಸಿಗೆ ಹೋಗಿ ಬಂದು ಇಷ್ಟು ಹತ್ರ ಬಂದಿದ್ದೀವಲ್ಲ, ಕಾಶಿಯನ್ನು ನೋಡಿಬಿಡೋಣ ಅಂತ. ಕಾಶಿ ನೋಡಿದಾಗ ಈಗ ಹೋಗಿ ಕಾಶಿ ನೋಡಿದರೆ ಅವತ್ತಿಗೂ ಇವತ್ತಿಗೂ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ. ಇದೆಲ್ಲ ನೋಡಿ ನಮ್ಮ ಜೀವಿತಾವಧಿಯಲ್ಲಿ ಇಂಥ ಒಳ್ಳೊಳ್ಳೆಯ ಒಂದು ವಿಷಯಗಳು ಅಥವಾ ನೋಡುವಂಥ ಅವಕಾಶ ನಮಗೆ ಸಿಗ್ತಾ ಇದೆ. ಇದಕ್ಕೆಲ್ಲ ನಿಮ್ಮೆಲ್ಲರ ಹಾರೈಕೆ, ಅದರಲ್ಲೂ ನಮಗೆ ಎಲ್ಲ ಥರದ ಸಪೋರ್ಟ್ ಮಾಡಿರೋದು ಅಲ್ಲಿ ಮಾಧ್ಯಮದವರು ಮತ್ತು ಊರಿನವರು. ಯಾಕೆಂದರೆ ಮಾಧ್ಯಮದವರು ನಮಗೆ ಅಲ್ಲಿ ಏನು ಮಾಡಿದರು ಅಂದರೆ ಎಲ್ಲೆಲ್ಲಿ ಏನೇನು ಆಗ್ತಿದೆ ಅನ್ನೋದು ನಮ್ಮ ಮೊದಲೇ ವಿಷಯಗಳನ್ನು ತಿಳಿಸ್ತಾ ಇದ್ದರೆ ನಾವು ಗೋಲಿಬಾರಿಗೆ ಬಲಿಯಾಗ್ತಿದ್ವೋ ಏನೋ. ಅದರಲ್ಲಿ ನಮಗೆ ಅವರ ಉಪಕಾರ ಮತ್ತು ಊರಿನವರ ಉಪಕಾರ ನಾವು ಎಷ್ಟೊತ್ತಿಗೂ ಯಾವತ್ತಿಗೂ ಮರೆಯೋ ಹಾಗಿಲ್ಲ. ಇನ್ನು ಅಲ್ಲಿಂದ ಈಗ ಬಂದ್ರ ಮೇಲೆ ಈಗ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆಗಿದೆ, ನಾಡಿದ್ದು ಉದ್ಘಾಟನೆ ಆಗುತ್ತೆ. ನಿಮ್ಮೆಲ್ಲರ ಇಚ್ಛೆಯನ್ನು ಆ ಪ್ರಭು ಶ್ರೀರಾಮಚಂದ್ರ ನೆರವೇರಿಸಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ವಂದಿಸಿ, ಮತ್ತು ಈ ನ್ಯೂಸ್ ಫಸ್ಟ್ ಚಾನಲ್ ಅವರಿಗೆ ಈ ಥರದ ಎಲ್ಲರನ್ನ ಕಾರ್ಯಸೇವಕರನ್ನು ಹುಡುಕಿ ಅವರಿಗೆ ಒಂದು ಅವರ ಅನುಭವವನ್ನು ಮಾಧ್ಯಮದ ಮುಖಾಂತರ ಎಲ್ಲರಿಗೂ ಹಂಚುವಂಥ ಪ್ರಯತ್ನ ಮಾಡಿದ್ರಿಂದ ನಿಮಗೂ ಚಾನಲ್ನವರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಶ್ರೀರಾಮ್. ಡಾಕ್ಟರ್ ಸದಾಶಿವ ನಿಲ್ವಾಸೆ, ತೀರ್ಥಹಳ್ಳಿ. ಜೈ ಶ್ರೀರಾಮ್. 1990ರಲ್ಲಿ ಕರಸೇವೆಗೆ ಒಂದು ನಮ್ಮ ಸಂಘದವರಿಂದ ಒಂದು ಆರ್ಡರ್ ಬಂದಿತ್ತು. ಇಲ್ಲಿ ನಿರ್ದೇಶಕರಂತೆ CB ಈಶ್ವರವರು ನಮ್ಮ ತೀರ್ಥಹಳ್ಳಿ ತಾಲೂಕಿನ ಜವಾಬ್ದಾರಿ ವಹಿಸ್ಕೊಂಡಿದ್ರು. ಅವ್ರ ಮುಖೇನ ನಾವು ಒಂದು 24 ಜನ ತೀರ್ಥಹಳ್ಳಿಯಿಂದ ಹೊರಟಿದ್ವೆವು. ಇಲ್ಲಿ ತೀರ್ಥಹಳ್ಳಿಯಿಂದ ಹೊರಟು ಬೆಂಗಳೂರಿಗೆ ತಲುಪಿ ಅಲ್ಲಿಂದ ಅಲಹಾಬಾದ್ ಎಕ್ಸ್ಪ್ರೆಸ್ನಲ್ಲಿ ನಾವು ಹೊರಟ್ವಿ ಅಯೋಧ್ಯೆ ಕಡೆಗೆ ಹೊರಟಾಗ ನಮ್ಮನ್ನು ಮಧ್ಯದಲ್ಲಿ ರೈಲನ್ನು ತಡೆದು ನಿಲ್ಲಿಸಿ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ರೈಲನ್ನು ನಿಲ್ಲಿಸ್ತಾಯಿದ್ರು. ಆದರೂ ನಾವು ರೈಲಿನಲ್ಲಿ ಸ್ವಲ್ಪ ಸ್ಟ್ರೈಕ್ ಮಾಡಿ ನಾವು ಮುಂದೆ ತಲುಪುವ ಒಂದು ನಿರೀಕ್ಷೆಯಲ್ಲಿ ಇದ್ವಿ. ಅದೇ ಥರ ಮುಂದೆ ಹೋಗ್ತಾ ಇಟಾರ್ಸಿ ಎಂಬಲ್ಲಿ ನಾವು ರೈಲನ್ನು ಚೇಂಜ್ ಮಾಡಬೇಕಾಯಿತು. ಮುಂದೆ ಹೋಗೋದಿಲ್ಲ ಅಂತ ಹೇಳಿದವಾಗ ನಾವು ಬೇರೆ ರೈಲನ್ನು ಹತ್ತಿ ಮುಂದೆ ಹೋಗಿ ಸತನಾ ಅನ್ನೋ ಊರಿನಲ್ಲಿ
ಅಲ್ಲಿ ನಿಲ್ಲಿಸ್ಬಿಟ್ರು ರೈಲನ್ನು, ಇನ್ನು ಮುಂದೆ ಹೋಗೋದಿಲ್ಲ ಇದು ಅಂತ ಹೇಳಿ. ಕಮಾಂಡೋಗಳೆಲ್ಲ ಇದ್ದರು, ಮಿಲಿಟ್ರಿ ಕಮಾಂಡೋಗಳು, ಪೊಲೀಸ್ ಎಲ್ಲ ಸಶಸ್ತ್ರ ಪಡೆಗಳಿದ್ದರು. ಅಲ್ಲಿಂದ ನಾವು ನಡ್ಕೊಂಡೇ ಹೋಗಬೇಕಾಯಿತು. ಸ್ವಲ್ಪ ದೂರ ಹೋದಾಗ ನಮ್ಮನ್ನು ತಡೆದು ಬಸ್ಸು ಮತ್ತು ಲಾರಿಗಳ ಮುಖಾಂತರ ಒಂದು ಹಾಳಾದ ರಸ್ತೆಯಲ್ಲಿ ನಮ್ಮನ್ನು ಮುಂದೆ ತಗೊಂಡು ಹೋಗಿ ಒಂದು ಚಿತ್ರಕೂಟ ಅನ್ನುವಂಥ ಒಂದು ಪ್ರದೇಶಕ್ಕೆ ನಮ್ಮನ್ನು ತಗೊಂಡೋಗಿ ಅಲ್ಲಿ ಬಿಟ್ಟರು. ಅಲ್ಲಿ ನಾವು ಸ್ನಾನ ಇತ್ಯಾದಿಗಳನ್ನು ನದಿಗಳಲ್ಲಿ ಮುಗಿಸಿ ಅಲ್ಲಿ ಚಿತ್ರಕೂಟದ ಆಶ್ರಮಗಳಲ್ಲಿ ಸ್ವಲ್ಪ ಸ್ವಲ್ಪ ಉಪಹಾರಗಳನ್ನು ಕೊಟ್ಟರು. ಅದನ್ನು ಸೇವಿಸಿ ನಂತರ ಅಲ್ಲಿ ಸಂಜೆ ಅಲ್ಲಿ ಒಂದು ಸಭೆ ನಡೆಯಿತು. ಸಭೆಯಲ್ಲಿ ತುಂಬ ಜನರು ಕರಸೇವಕರು ಭಾಗವಹಿಸಿದರು. ಆ ಸಭೆಯಲ್ಲಿ ಕೆಲವೊಂದಷ್ಟು ನಿದರ್ಶನಗಳು, ಕೆಲವೊಂದಷ್ಟು ಸೂಚನೆಗಳನ್ನು ನಮಗೆ ಕರಸೇವಕರಿಗೆ ಕೊಟ್ಟರು. ಆ ಸೂಚನೆ ಪ್ರಕಾರ ನಾವು ಮುಂದೆ ತಲುಪುವ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ವಿ. ಆದರೆ ನಮಗೆ ಮುಂದೆ ಹೋಗಲಿಕ್ಕೆ ಕಮಾಂಡೋಗಳು ಮತ್ತು ಪೊಲೀಸ್ನವರು ನಮಗೆ ಬಿಡ್ತಾ ಇರಲಿಲ್ಲ. ಯಾವುದೇ ಕಾರಣಕ್ಕೂ ನೀವು ಹೋಗಬಾರ್ದು ಅಂತ ಹೇಳಿ ನಮ್ಮನ್ನು ತಡೀತಾ ಇದ್ದರು. ಆದರೆ ನಮ್ಮದು ಒಂದೇ ಗುರಿ ಇತ್ತು, ನಾವು ಏನೇ ಆದ್ರೂ ಅಯೋಧ್ಯೆ ತಲುಪಬೇಕು, ಕರಸೇವೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನಮ್ಮದೊಂದು ಇದಿತ್ತು, ನಿರೀಕ್ಷೆ ಇತ್ತು. ಅದರಂತೆ ನಾವು ಮಿಲಿಟ್ರಿಗಳು ಹಾಗೂ ಪೊಲೀಸ್ನವ್ರ ಹತ್ರ ನಮ್ಮನ್ನು ಏನಾದ್ರು ಮಾಡಿ ಅಯೋಧ್ಯೆಗೆ ಬಿಡಿ, ನಮ್ಮ ಅಯೋಧ್ಯೆಗೆ ಬಿಡಿ ಅಂತಲೇ ನಾವು ಹೇಳ್ತಾ ಇದ್ವಿ. ಆದರೂ ಸಮೇತ ಅವರು ಬಿಡ್ತಾ ಇರಲಿಲ್ಲ. ಆದರೆ ಚಿತ್ರಕೂಟದಿಂದ ಮುಂದೆ ನಮ್ಮನ್ನು ಒಂದು ಕಾಡಿನಲ್ಲಿ ತಗೊಂಡೋಗಿ ಬಿಟ್ಟರು, ಮಣಿಪುರ ಅಂತ. ಅಲ್ಲಿ ತಗೊಂಡೋಗಿಬಿಟ್ರು. ಅಲ್ಲಿ ನಾವು ರಸ್ತೆಯಲ್ಲಿ ರಾತ್ರಿ ಡಾಂಬರ್ ರಸ್ತೆಯಲ್ಲಿ ಮಲಗಿ ರಾತ್ರಿ ಬೆಳಗ್ಗೆ ಮಾಡಿದ್ವಿ. ಅಲ್ಲಿ ನಮಗೆ ಒಂದು ತಾಮ್ರದ ಕೊಪ್ಪರಿಯಲ್ಲಿ ನಮಗೆ ಒಂದಷ್ಟು ಅನ್ನಗಳನ್ನು ಬೇಯಿಸಿ ನಮಗೆ ಎಲ್ಲ ಕೊಟ್ಟರು, ಉಪಹಾರಗಳನ್ನು ಕೊಟ್ಟರು. ಎಲ್ಲ ಅಲ್ಲಿಯ ಹಳ್ಳಿಯ ಕರಸೇವಕರು ನಮಗೆ ತಯಾರಿಸಿಕೊಟ್ರು. ಅದನ್ನು ಸೇವಿಸಿ ನಾವು ಅಲ್ಲಿಂದ ಮುಂದೆ ಹೋಗಬೇಕು ಅಂಥೇಳಿ ಏನೇ ಪ್ರಯತ್ನ ಪಟ್ಟರೂ ನಮ್ಮನ್ನು ಇದು ಮಾಡಲಿಲ್ಲ. ಆಮೇಲೆ ಮತ್ತೆ ಬಸ್ಸು ಮತ್ತು ಲಾರಿಗಳ ಮುಖಾಂತರ ಮತ್ತೆ ನಮ್ಮನ್ನು ಅಲ್ಲಿಂದ ಕರ್ಕೊಂಡು ಹೋಗಿ ಬಿಡಿ ಗೋಡನ್, ಮಣಿಪುರ ಎಂಬ ಬಿಡಿ ಗೋಡನ್ನಲ್ಲಿ ತಗೊಂಡೋಗಿ ನಮ್ಮನ್ನು ದೊಡ್ಡ ಕಾಂಪೌಂಡ್ ಅದು, ಅಲ್ಲಿ ತಗೊಂಡೋಗಿಬಿಟ್ಟು ನಮ್ಮನ್ನು ಅಲ್ಲಿ ಒಂದು 3,000-4,000 ಸಾವಿರ ಜನ ಇತ್ತು. ಅಲ್ಲಿ ತೊಗೊಂಡೋಗಿಬಿಟ್ಟು ಲಾಕ್ ಮಾಡಿಬಿಟ್ರು, ಗೇಟ್ ಲಾಕ್ ಮಾಡಿಬಿಟ್ರು. ಅಲ್ಲಿಂದ ನಾವು ಯಾವುದೇ ಕಾರಣಕ್ಕೂ ಮುಂದೆ ತಲುಪುವ ಹಾಗಿಲ್ಲ ಅಂಥೇಳಿ ನಮ್ಮನ್ನು ಅಲ್ಲಿ ಕೂಡಿ ಹಾಕಿಬಿಟ್ರು. ಆವಾಗ ನಾವೇನು ಮಾಡಬೇಕಾಗಲಿಲ್ಲ. ನಮಗೆ ಅಯೋಧ್ಯೆ ಹೋಗೋದು ಒಂದೇ ಮಾರ್ಗ ಇತ್ತು, ಹೋಗಬೇಕು ಅಂತ ಹೇಳಿ ನಮಗೆ ಭಾಳ ಆಸೆ ಇತ್ತು. ಅಲ್ಲಿ ಹೋಗಿ ಕರಸೇವೆ ಮಾಡಬೇಕು ಅಂಥೇಳಿ ನಮಗಿತ್ತು. ಆದರೆ ನಮ್ಮನ್ನು ಮುಂದೆ ಹೋಗಲಿಕ್ಕೆ ಬಿಡಲೇ ಇಲ್ಲ. ಹಾಗಾಗಿ ನಾವು ಅಲ್ಲೇ ಇದ್ವಿ. ಸಂಜೆ ಸುಮಾರು 6:30ಯಿಂದ 7 ಗಂಟೆ ಅಷ್ಟೊತ್ತಿಗೆ ಒಂದು ನ್ಯೂಸ್ ಬಂತು, ಕರಸೇವೆ ಆಗಿದೆ ಅಂಥೇಳಿ. ಅಲ್ಲಿ ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿಯಲ್ಲಿ ಕರಸೇವೆ ಆಗಿದೆ ಅಂಥೇಳಿ ಒಂದು ನ್ಯೂಸ್ ಬಂತು. ಆ ನ್ಯೂಸ್ ನಮಗೆ ತುಂಬ ಖುಷಿಯಾಗಿ ಅಲ್ಲಿ ಆ ಕಾಂಪೌಂಡ್ ಒಳಗಡೆ ಇದ್ದ ಕರಸೇವಕರು ಎಲ್ಲರೂ ಸಾಕಷ್ಟು ಇದರಿಂದ ಕುಣಿತ ಹಾಗೂ ಇದರಿಂದ ತುಂಬ ಸಂತೋಷಗೊಂಡು ನಮಗೆಲ್ಲ ಭಾಳ ಸಂತೋಷ ಆಯಿತು. ಆಗಿದೆ ಅಂಥೇಳಿ ಇದು ಮಾಡಿದ್ವಿ. ಕೊನೆಗೆ ಅಲ್ಲೇ ರಾತ್ರಿ ತಂಗಿ ಒಂದು ಕಾಂಪೌಂಡ್ ಒಳಗೆ ಅಲ್ಲೇ ನಾವೆಲ್ಲ ತಂಗಿ ಬೆಳಗ್ಗೆ ಅಲ್ಲಿಂದ ಎಲ್ಲ ಹೊರಡ್ಬೋದು ಅಂತ ಹೇಳಿ ನಮಗೊಂದು ಸೂಚನೆ ಬಂತು. ನಾವು ಅಲ್ಲಿಂದ ಹೊರಟು ಹಾಗೆ ಸುಮ್ಮನೆ ಬರಬೇಕಲ್ಲ, ಅಲ್ಲಿಂದ ಕಾಶಿಗಾರ ಹೋಗಿ ಬರೋಣ ಅಂಥೇಳಿ ಅಲ್ಲಿ ಅಲಹಾಬಾದಿಗೆ ಹೋದ್ವಿ. ಅಲಹಾಬಾದಿಗೆ ಹೋದರೆ ಅಲ್ಲಿ ಹೋಗ್ಬೇಕಾದ್ರೆ ಒಬ್ಬೊಬ್ಬರೇ ಹೋಗಬೇಕು. ನಾವು 4-5 ಜನ ಅಥವಾ 10 ಜನ ಹೋಗೋಂಗಿಲ್ಲ, ಒಟ್ಟಿಗೆ ಹೋಗೋಂಗಿಲ್ಲ, ಒಬ್ಬೊಬ್ಬರೇ ಹೋಗಬೇಕು. ಒಬ್ಬೊಬ್ಬರೇ ಸಾಲಾಗಿ ನಡ್ಕೊಂಡು ಹೋಗಿ ನಾವು ಅಲ್ಲಿ ಅಲಹಾಬಾದ್ ತಲುಪಿದ್ವಿ. ಅಲ್ಲಿಂದ ಕಾಶಿಗೆ ಹೋಗಬೇಕು ಅಂತ ಹೇಳಿದ್ವಿ. ಬಸ್ ಹತ್ತಿ ಸೀದಾ ಕಾಶಿಗೆ ಹೋದ್ವಿ. ಕಾಶಿಯಲ್ಲಿ ಹೋಗಿ ದೇವರ ದರ್ಶನ, ವಿಶ್ವನಾಥ ಸ್ವಾಮಿಯ ದರ್ಶನ ಮಾಡೋಣ ಅಂಥೇಳಿ ನಾವು ಅಲ್ಲಿ ಹೋದವಾಗ ನಮಗೆ ಹೋಗಲಿಕ್ಕೆ ಬಿಡಲಿಲ್ಲ. ಅಲ್ಲಿ ಕರ್ಫ್ಯೂ ಇತ್ತು. ಫುಲ್ ನಮ್ಮನ್ನು ಲಾಠಿ ಚಾರ್ಜ್ ಮಾಡಿ ನಮ್ಮನ್ನು ಓಡಿಸ್ಬಿಟ್ರು. ನಾವು ಒಬ್ಬೊಬ್ಬರೇ ಆಗಿ ಹೋಗಿ ದೇವಸ್ಥಾನಕ್ಕೆ ಹೋಗಿ ಅಂತೂ ದೇವರ ದರ್ಶನ ಮಾಡ್ಕೊಂಡು ಬಂದ್ವಿ. ಈ ಥರ ತುಂಬ ಕಷ್ಟದ ರೀತಿಯಲ್ಲಿ ನಾವು ಅಲ್ಲಿ ಹೋಗಿ ಕರಸೇವೆ, ನಮ್ಮ ಉದ್ದೇಶ ಒಂದೇ ಇತ್ತು, ಹೋಗಬೇಕು ಅಯೋಧ್ಯೆಗೆ ಕರಸೇವೆ ಮಾಡಬೇಕು ಅಂಥೇಳಿ. ಆದರೆ ನಮ್ಮನ್ನು ಹೋಗಲಿಕ್ಕೆ ಬಿಡಲಿಲ್ಲ ಅದು. ಹಾಗಾಗಿ ನಾವು ಸಾಕಷ್ಟು ಇದರಲ್ಲಿ ಕಾಶಿಗೆ ಹೋಗಿ ದೇವರ ದರ್ಶನ ಮಾಡಿ ವಾಪಸ್ಸು ಊರಿಗೆ ತಲುಪಬೇಕು ಅಂಥೇಳಿ ಬರ್ತಾಯಿದ್ವಿ. ಆವಾಗ ಬರಬೇಕಾದ್ರೆ ರೈಲಿನಲ್ಲೂ ಅಷ್ಟೇ ಸಾಕಷ್ಟು ಕರಸೇವಕರ ಸಂಖ್ಯೆ ಇತ್ತು. ಸೀಟು ಸ್ಥಳಗಳ ಅಭಾವ ಇತ್ತು. ಅದಗಳನ್ನು ಇದು ಮಾಡಿಕೊಂಡು ನಾವು ಊರಿಗೆ ತಲುಪಿದ್ವಿ. ಈಗ ಆ ರಾಮ ಜನ್ಮಭೂಮಿಯಲ್ಲಿ ಮಸೀದಿ ಬದಲಿಗೆ ಈಗ ಅಲ್ಲಿ ನೂತನವಾಗಿ ಒಳ್ಳೆ ಭವ್ಯವಾದ ರಾಮ ಮಂದಿರ ನಿರ್ಮಾಣ ಆಗ್ತಾಯಿದೆ. ಅದು ತುಂಬ ಖುಷಿಕರ ವಿಚಾರವಾಗಿದೆ ನಮಗೆಲ್ಲರಿಗೂ, ಕರಸೇವಕರಿಗೆ. ನಾವು ಒಂದು ಸೇವೆ ಮಾಡಿ, ರಾಮನ ಸೇವೆ ಮಾಡಿದ್ದೀವಿ, ಕಿಂಚಿತ್ ಸೇವೆ ತಲುಪಿದ್ದೀವಿ ಅಂತ ಹೇಳಿ ಖುಷಿಯಾಗ್ತಾಯಿದೆ ನಮಗೆ. ಅದು ಧನ್ಯವಾದಗಳು. ತಂದೆ ಸೀತಾರಾಮಯ್ಯ, ಕಣಿಗಲಗೂಡು, ಚಕ್ಕೋಡ್ಬೈಲಂಚೆ. 90ರ ದಶಕದಲ್ಲಿ ಏನು ರಾಮ ಜನ್ಮಭೂಮಿಯ ಮುಕ್ತಿಗೋಸ್ಕರವಾಗಿ ನಾನಾ ರೀತಿಯ ಆಂದೋಲನಗಳು, ಕಾರ್ಯಸೇವೆಗಳು ನಡೀತು. ಎಲ್ಲದರಲ್ಲೂ ಕೂಡ ಭಾಗವಹಿಸುವಂಥ ಭಾಗ್ಯ ನನಗೆ ಸಿಕ್ಕಿತ್ತು. ವಿಶ್ವ ಹಿಂದೂ ಪರಿಷತ್ ಯಾವ್ಯಾವ ರೀತಿಯ ಆಂದೋಲನಕ್ಕೆ, ಅದು ಇಟ್ಟಿಗೆ ಶಿಲಾಪೂಜೆ ಇರ್ಬೋದು, ರಾಮಜ್ಯೋತಿ ಇರ್ಬೋದು, ರಾಮ ಪಾದುಕೆ ಇರ್ಬೋದು,
ಆಮೇಲೆ ನಡೆದಂಥ 2 ಕಾರ ಸೇವೆಗಳಿರ್ಬೋದು. ಈ ಎಲ್ಲದರಲ್ಲೂ ಕೂಡ ನಮ್ಮ ತಾಲೂಕಿನಲ್ಲಿ ತುಂಬ ಸಕ್ರಿಯವಾಗಿ ಭಾಗವಹಿಸಿ ಆ ಆಂದೋಲನದ ಭಾಗವಾಗಿ ಕೆಲಸ ಮಾಡಿದ್ದು ನನ್ನ ಸೌಭಾಗ್ಯ ಅಂತ ಹೇಳ್ಬೋದು. 90ರ ಕಾರ ಸೇವೆಯಲ್ಲಿ ನಾನು ಕೂಡ ಕಾರ ಸೇವಕನಾಗಿ ಭಾಗವಹಿಸಿದ್ದೆ. ಅದೊಂದು ಭಯಾನಕವಾಗಿರ್ತಕ್ಕಂಥ ವಾತಾವರಣ ಇತ್ತು ಇಡೀ ದೇಶದಲ್ಲಿ. ಕಾರ್ ಸೇವೆಗೆ ಹೋಗೋದು ಅಂದರೆ ಮನೆಯಲ್ಲಿ ಹೆದರ್ತಾ ಇದ್ದರು. ಯಾಕಂತ ಹೇಳಿದರೆ ನಮ್ಮ ದೇಶದಲ್ಲಿ ಕೇಂದ್ರದಲ್ಲಿದ್ದಂಥ VP ಸಿಂಗ್ ಸರ್ಕಾರ ಇರ್ಬೋದು, ಉತ್ತರ ಪ್ರದೇಶದಲ್ಲಿದ್ದಂಥ ಮುಲಾಯಂ ಸಿಂಗ್, ಬಿಹಾರದಲ್ಲಿದ್ದಂಥ ಲಲ್ಲೂ ಪ್ರಸಾದ್, ಈ ರೀತಿ ಹಿಂದೂ ವಿರೋಧಿ ಸರ್ಕಾರಗಳೇ ದೇಶದಾದ್ಯಂತ ಇತ್ತು ಅಂತ ಹೇಳ್ಬೋದು. ಬೆರಳೆಣಿಕೆಯಷ್ಟು ಮಾತ್ರ ಭಾಜಪಾದ ಸರ್ಕಾರಗಳಿತ್ತು. ಮಧ್ಯಪ್ರದೇಶ, ಗುಜರಾತ್, ಹೀಗೆ ಒಂದು 2-3 ರಾಜ್ಯಗಳಲ್ಲಿ ಮಾತ್ರ ಹಿಂದೂ ಪರವಾಗಿರ್ತಕ್ಕಂಥ ಸರ್ಕಾರ ಇತ್ತು. ಉಳಿದಂತೆ ಹಿಂದೂ ವಿರೋಧಿ ಸರ್ಕಾರಗಳಿದ್ದು. ಸೆಪ್ಟೆಂಬರ್ 25, 90ರಲ್ಲಿ ಏನು ಲಾಲ್ ಕೃಷ್ಣ ಅದ್ವಾನಿಯವರು ಸೋಮನಾಥದಿಂದ ರಥಯಾತ್ರೆಯನ್ನು ಹೊರಡಿಸಿದ್ರು ಜನಜಾಗೃತಿ ದೃಷ್ಟಿಯಿಂದ. ಆ ರಥಯಾತ್ರೆ ಅಪಾರವಾಗಿರ್ತಕ್ಕಂಥ ಜನಬೆಂಬಲವನ್ನು ಗಳಿಸ್ತು. ಪರಿಣಾಮವಾಗಿ ಈ ರಥಯಾತ್ರೆಯನ್ನು ನಿಲ್ಲಿಸಬೇಕು ಅನ್ನುವಂಥ ಒಂದು ಪ್ರಯತ್ನ ಹಿಂದೂ ವಿರೋಧಿ ಸರ್ಕಾರಗಳಿಂದ ನಡೆಯಿತು. ಬಿಹಾರದ ಲಲ್ಲೂ ಪ್ರಸಾದ್ ಯಾದವ್ ಅವರ ನೇತೃತ್ವದ ಸರ್ಕಾರ ಲಾಲ್ ಕೃಷ್ಣ ಅದ್ವಾನಿಯವರನ್ನು ಬಿಹಾರ ಪ್ರವೇಶ ಮಾಡ್ತಾ ಇದ್ದ ಹಾಗೆ, ಸಮಷ್ಟಿಪುರದ ಕಾರ್ಯಕ್ರಮ ಮುಗಿತಾ ಇದ್ದಾಗೇ ಅರೆಸ್ಟ್ ಮಾಡಿದರು. ಮತ್ತು ಕಾರ ಸೇವಕರನ್ನು ಯಾರೂ ಕೂಡ ಅಯೋಧ್ಯೆಗೆ ಬರೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ವಾತಾವರಣ ಇತ್ತು. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಮುಲಾಯಂ ಸಿಂಗ್ ಯಾದವ್ರಂತೂ ಉತ್ತರ ಪ್ರದೇಶಕ್ಕೆ ಕಾರ ಸೇವಕರು ಬರೋದು ಬಿಡಿ, ಒಂದೇ ಒಂದು ಹಕ್ಕಿ ಕೂಡ ಉತ್ತರ ಪ್ರದೇಶದ ಗಡಿಯನ್ನು ದಾಟಿ ಬರಲಾರದು ಅನ್ನುವಂಥದ್ದನ್ನು ಹೇಳಿದರು. ಮತ್ತು ಯಾರ್ಯಾರು ಕಾರ ಸೇವಕರಾಗಿ ಬರ್ತಾ ಇದ್ದಾರೆ ಅಂತ ಅವ್ರಿಗೆ ಅನುಮಾನ ಬರ್ತಾ ಇತ್ತೋ ಅವರೆಲ್ಲರನ್ನೂ ಬಂಧಿಸುವಂಥ ಕೆಲಸವನ್ನು ಅವರು ಮಾಡ್ತಾಯಿದ್ರು. ನಾವಿಲ್ಲಿ ತೀರ್ಥಹಳ್ಳಿಯಿಂದ ಕಾರ ಸೇವಕರಾಗಿ 24 ಜನ ಹೊರಟಿದ್ವಿ. ನಮಗೆ ಪ್ರಾರಂಭದಲ್ಲಿ ಕರ್ನಾಟಕದ ಗಡಿಯನ್ನು ದಾಟಕ್ಕಾಗುತ್ತಾ ಇಲ್ವೋ ಅಂತ ಭಯ ಇತ್ತು. ಹಾಗಾಗಿ ಸಣ್ಣ ಸಣ್ಣ ಗುಂಪುಗಳಲ್ಲಿ ಹೋಗಬೇಕು ಅಂತ ಸೂಚನೆ ಇತ್ತು. ಯಾವ ಹೆಚ್ಚು ಲಗೇಜ್ಗಳನ್ನು ಇಟ್ಕೊಳ್ಳದೇನೆ ಸಣ್ಣ ಸಣ್ಣ ಗುಂಪುಗಳಲ್ಲಿ ಹೋದ್ವಿ. ಬೆಂಗಳೂರನ್ನೇನೋ ತಲುಪಿದ್ವಿ. ಸದ್ಯ ಬೆಂಗಳೂರು ತಲುಪಿದ್ವಲ್ಲ ಅಂತ ಒಂದು ಸಮಾಧಾನ ಆಯಿತು. ಅಲ್ಲೂ ಕೂಡ ಸಂಘದ ಕಾರ್ಯಾಲಯ ಆಗಲಿ, ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಾಲಯ ಆಗಲಿ, ಅಲ್ಲಿ ನಮಗೆ ಉಳಿಲಿಕ್ಕೆ ವ್ಯವಸ್ಥೆ ಮಾಡಿರಲಿಲ್ಲ. ಅಲ್ಲಿ ಪೊಲೀಸ್ನವ್ರ ಕಾವಲು ಬೇರೆ ಇತ್ತು. ನಮಗೆ ತೀರ್ಥಹಳ್ಳಿಯಿಂದ ಬಂದಂಥವರಿಗೆ ಬೆಂಗಳೂರಿನ ಸುಪ್ರಸಿದ್ಧ ವಕೀಲರಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಜೋಯಿಸರ ಮನೆಯಲ್ಲಿ ಬೆಂಗಳೂರಿಂದ ನಾವು ಉತ್ತರ ಪ್ರದೇಶಕ್ಕೆ ಹೊರಡೋಕ್ಕಿಂತ ಮುನ್ನ 1 ದಿವಸದ ವಸತಿ ವ್ಯವಸ್ಥೆಯನ್ನು ನಮ್ಮ ಸಂಘಟನೆ ಕಡೆಯಿಂದ ಮಾಡಿತು. ಅಲ್ಲಿಂದ ನಮ್ಮ ಪ್ರಯಾಣ ಉತ್ತರ ಪ್ರದೇಶದ ಕಡೆಗೆ ಹೊರಡಿತು. ಎಲ್ಲೂ ಕೂಡ ನಾವು ಕಾರ ಸೇವಕರು ಅನ್ನೋದಾಗಲಿ, ಜೈಶ್ರೀ ನಮ್ಮ ಘೋಷಣೆ ಕೂಗೋದಾಗಲಿ ಮಾಡದೇನೆ ಸಹಜವಾಗಿ ಪ್ರಯಾಣಿಕರ ರೀತಿಯಲ್ಲಿ ನಾವು ಪ್ರಯಾಣವನ್ನು ಬೆಳೆಸಿದ್ವಿ. ಇಲ್ಲಿ ರೈಲ್ವೆ ಸ್ಟೇಷನಲ್ಲಾದರೆ ರೈಲ್ವೆ ಸ್ಟೇಷನಲ್ಲಿ, ಯಾವುದೇ ಛತ್ರದ ಬದಿಯಲ್ಲಾದರೆ ಛತ್ರ, ಎಲ್ಲೆಲ್ಲಿ ಅವಕಾಶಗಳು ಸಿಗುತ್ತೋ ಅಲ್ಲಲ್ಲಿ ನಮ್ಮ ವಸತಿಗಳನ್ನು ಮಾಡಿಕೊಳ್ತಾ ನಮ್ಮ ಪ್ರಯಾಣ ಸಾಕ್ತು. ನಾವು ಮಧ್ಯಪ್ರದೇಶದ ಚಿತ್ರಕೂಟವನ್ನು ತಲುಪಿದ್ವಿ. ಕರ್ನಾಟಕದಿಂದ ಬಂದಂಥ ಎಲ್ಲರೂ ಕೂಡ ಚಿತ್ರಕೂಟದಲ್ಲಿ ವ್ಯವಸ್ಥೆ ಮಾಡಿದರು. ಅಲ್ಲಿ 1 ದಿವಸದ ಕಾಲ ಇದ್ದು ಚಿತ್ರಕೂಟದಿಂದ ಉತ್ತರ ಪ್ರದೇಶವನ್ನು ನಾವು ತಲುಪಬೇಕು. ಆ ಸಂದರ್ಭದಲ್ಲಿ ಉತ್ತರ ಪ್ರದೇಶಕ್ಕೆ ಗಡಿಯನ್ನು ದಾಟೋದಕ್ಕೆ ಬಿಡೋದಿಲ್ಲ ಅಂತ ಶಪಥ ಮಾಡಿದಂಥ ಮುಲಾಯಂ ಸಿಂಗರು ಕಾರ ಸೇವಕರನ್ನು ಬಂಧಿಸಲಿಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದರು. ಉತ್ತರ ಪ್ರದೇಶದಲ್ಲಿ ಮುಲಾಯಂ ಸಿಂಗ್ ಸರ್ಕಾರ, ಮಧ್ಯಪ್ರದೇಶದಲ್ಲಿ ನಾವಿದ್ದರಿಂದ ಅಲ್ಲಿ ಸುಂದರ್ಲಾಲ್ ಪಟ್ವಾ ಅವರ ನೇತೃತ್ವದ ಸರ್ಕಾರ ಇತ್ತು ಮಧ್ಯಪ್ರದೇಶದಲ್ಲಿ. ಹಾಗಾಗಿ ಅವರು ನಮಗೆ ಬೇಕಾದಂತೆಲ್ಲ ಆತಿಥ್ಯವನ್ನು ಮಾಡಿದರು. ಆದರೆ ಉತ್ತರ ಪ್ರದೇಶದ ಗಡಿಯನ್ನು ದಾಟೋದಕ್ಕೆ ಬಿಡೋದಿಲ್ಲ ಅಂಥೇಳಿ ಏನು ಶಪಥ ಮಾಡಿದ್ರು, ನಾವು ಉತ್ತರ ಪ್ರದೇಶವನ್ನು ಪ್ರವೇಶ ಮಾಡ್ತಾ ಇದ್ದ ಹಾಗೇ ಅಲ್ಲಿಯ ಮುಲಾಯಂ ಸಿಂಗ್ ಸರ್ಕಾರ ನಮ್ಮನ್ನೆಲ್ಲ ಬಂಧಿಸಿ ದೂರದ ಒಂದು ವಾಸ ಇಲ್ಲದೇ ಇರತಕ್ಕಂಥ ಪ್ರದೇಶದಲ್ಲಿ ನಮ್ಮನ್ನೆಲ್ಲ ಕೂಡ ರಾತ್ರಿ ಹೊತ್ತು ತಗೊಂಡೋಗಿ ಬಿಡ್ತು.
ನಾವು ಹೋದಂಥವ್ರಿಗೆ ನಾವು ಎಲ್ಲಿದ್ದೀವಿ, ಯಾವ ಊರಲ್ಲಿದ್ದೀವಿ ಅನ್ನೋದು ಯಾವುದೂ ಕೂಡ ಗೊತ್ತಾಗ್ತಿರ್ಲಿಲ್ಲ. ಆದರೆ ಕಾರು ಸೇವಕರನ್ನು ಇಲ್ಲಿ ಬಿಟ್ಟಿದ್ದಾರೆ ಅನ್ನುವಂಥ ಸುದ್ದಿ ತಿಳಿತಿದ್ದ ಹಾಗೇ ಆ ಸುತ್ತಮುತ್ತಲಿನ ಗ್ರಾಮದ ಜನರು ನಮಗೆ ಬೇಕಾಗಿರತಕ್ಕಂಥ ಆಹಾರವನ್ನು ತಯಾರು ಮಾಡೋದಕ್ಕೆ ಜೀಪುಗಳಲ್ಲಿ ಹಿಟ್ಟುಗಳನ್ನು, ಎಣ್ಣೆಗಳನ್ನು, ಒಲೆಗಳನ್ನು ತಂದು ಅಲ್ಲೇ ಆಹಾರಗಳನ್ನು ತಯಾರು ಮಾಡಿ ನಮಗೆಲ್ಲ ಕೊಟ್ಟರು. ನಮ್ಮ ಜೊತೆಯಲ್ಲಿದ್ದಂಥ ಕರ್ನಾಟಕದ ಎಲ್ಲರನ್ನೂ ಕೂಡ ಅದೇ ಪ್ರದೇಶದಲ್ಲಿ ಗುಡ್ಡದಲ್ಲಿ ಬಿಡುವಂಥದ್ದು ನಡೆದಿತ್ತು. ಹಾಗಾಗಿ ಅಲ್ಲಿಯ DC ಹತ್ರ ನಮ್ಮ ತಂಡದ ನಾಯಕರಾಗಿದ್ದಾಗ ಯಡಿಯೂರಪ್ಪನವರು, ಅವರು ಶಂಕರಮೂರ್ತಿಯವರು, ಈಶ್ವರಪ್ಪನವರು, ಜ್ಞಾನೇಂದ್ರ ಅವರು ಎಲ್ಲರೂ ಕೂಡ ಅಲ್ಲಿ ಗಲಾಟೆಯನ್ನು ಮಾಡಿದರು. ಯಾವ ಕಾರಣಕ್ಕೋಸ್ಕರ ನಮ್ಮನ್ನು ಬಂಧಿಸಿದಿರಿ ಮತ್ತು ಇದು ಯಾವ ಕಾನೂನಲ್ಲಿದೆ ಹೇಳಿ ಅನ್ನುವಂಥದ್ದನ್ನು ಅವ್ರ ಹತ್ರ ವಾದ ವಿವಾದಗಳು ನಡೆದಾಗ, ಬೆಳಗ್ಗೆ ಇಲ್ಲಿಂದ ನಿಮ್ಮನ್ನು ಬೇರೆ ಕಡೆಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಮಾರನೇ ದಿವಸ ಮಾಣಿಕ್ಪುರ ಅಲ್ಲಿಯ ಒಂದು ಬೀಡಿ ಎಲೆಯನ್ನು ದಾಸ್ತಾನು ಮಾಡ್ತಕ್ಕಂಥ ಗೋಡೌನ್ನಲ್ಲಿ ನಮ್ಮನ್ನು ತಗೊಂಡೋಗಿಟ್ರು. ಕಾಲು ಸೇವೆ ಮುಗಿಯುವವರೆಗೆ ನಮ್ಮನ್ನು ಅಲ್ಲೇ ಇಟ್ಟಿದ್ದರು. ಆ ಗೋಡನ್ನಲ್ಲೇ ನಮ್ಮನ್ನು ಬಂಧಿಸಿ ಇಟ್ಟಂಥ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದವರೊಟ್ಟಿಗೆ ಪೂಜ್ಯ ಪೇಜಾವರ ಸ್ವಾಮೀಜಿಯವರನ್ನು ಕೂಡ ಬಂಧಿಸಿಟ್ಟಿದ್ದಾರೆ ಅನ್ನುವಂಥ ಸುದ್ದಿ ನಮಗೆ ಗೊತ್ತಾಗಿತ್ತು. ಭಾಳ ದೊಡ್ಡದಾಗಿರ್ತಕ್ಕಂಥ ಒಂದು ಬೀಡಿ ಎಲೆಯನ್ನು ಸಂಗ್ರಹ ಮಾಡ್ತಕ್ಕಂಥ ಒಂದು ಯಾರ್ಡದು ಅಲ್ಲಿ ನಮ್ಮನ್ನು ಇಟ್ಟಿದ್ದರು. ಕೊನೆಗೆ ಕಾರು ಸೇವೆ ನಡೀತು ಅನ್ನೋದು ಗೊತ್ತಾಯಿತು. ಸಾವಿರಾರು ಜನ ಕಾರು ಸೇವಕರು ಮುಲಾಯಂ ಸಿಂಗ್ ಯಾದವ್ ಅವರ ಎಲ್ಲ ಅಡೆತಡೆಗಳನ್ನು ವಿರೋಧಿಸಿ ದಾಟಿಕೊಂಡು ಯಶಸ್ವಿಯಾಗಿ ರಾಮ ಜನ್ಮಭೂಮಿಯನ್ನು ತಲುಪಿದರು. ಯಾವುದು ವಿವಾದಿತ ಕಟ್ಟಡ ಅಂತ ಹೇಳ್ತಾ ಇತ್ತು, ರಾಮ ಜನ್ಮಭೂಮಿಯ ಪವಿತ್ರ ಸ್ಥಳವಾಗಿತ್ತು, ಆ ಜಾಗವನ್ನು ತಲುಪಿ ವಿವಾದಿತ ಕಟ್ಟಡದ ಮೇಲೆ ಭಗವಧ್ವಜವನ್ನು ಹಾರಿಸುವುದರ ಮೂಲಕ ಯಾವ ಜಾಗವನ್ನು ಒಂದು ಹಕ್ಕಿಯೂ ತಲುಪೋದಕ್ಕೆ ಸಾಧ್ಯ ಇಲ್ಲವೋ ಅಂದರೂ ಅಲ್ಲಿ ಬರೀ ಹಕ್ಕಿಯಲ್ಲ, ಕಾರು ಸೇವಕರು ತಲುಪಿದ್ರು, ಕಾರು ಸೇವೆ ನಡೆದಿದೆ ಅಂತ ಹೇಳಿ ಘೋಷಣೆಯನ್ನು ಮಾಡಿದರು. ಅವಮಾನಕ್ಕೀಡಾದಂಥ ಮುಲಾಯಂ ಸಿಂಗ್ ಯಾದವ್ 100ಕ್ಕೂ ಹೆಚ್ಚು ಜನ ಕಾರು ಸೇವಕರನ್ನು ಗೋಳಿಬಾರಿನ ಮೂಲಕ ಹತ್ಯೆ ಮಾಡಿದರು. ಹತ್ಯೆ ಮಾಡಿದಂಥ ಶರೀರವನ್ನು ಸರಯೂ ನದಿಗೆ ಕಲ್ಲು ಕಟ್ಟಿ ಹಾಕಿದರು ಅನ್ನುವಂಥದ್ದು ಈ ದೇಶದ ಇತಿಹಾಸ. ಹೀಗೆ ಅವತ್ತು ನಡೆದ 90ರಲ್ಲಿ ನಡೆದಂಥ ಕಾರು ಸೇವೆ, 92ರಲ್ಲಿ ನಡೆದಂಥ ಕಾರು ಸೇವೆಯಲ್ಲಿ ಕೂಡ ನಮ್ಮ ಮನೆಯಿಂದ ನಮ್ಮ ಅಣ್ಣನೂ ಕೂಡ ಭಾಗವಹಿಸಿದರು. ನಮ್ಮ ತಾಲೂಕಿಂದ ಆ ಸಂದರ್ಭದಲ್ಲೂ ಕೂಡ 24 ಜನ ಕಾರು ಸೇವಕರು ಭಾಗವಹಿಸಿದರು. ನಮ್ಮ ತಾಲೂಕಿನಿಂದ 2 ಬಾರಿ ಕಾರು ಸೇವೆಯಲ್ಲೂ ಭಾಗವಹಿಸಿದಂಥವ್ರು, ಒಂದು ಜ್ಞಾನೇಂದ್ರ ಅವರು, ಇನ್ನೊಂದು ಹೊರನೆಬೇಲಿ ಸುಬ್ರಹ್ಮಣ್ಯ ಅನ್ನೋರು, ಇಬ್ಬರು ಕೂಡ 2 ಬಾರಿಯೂ ಕಾರು ಸೇವೆಯಲ್ಲಿ ಭಾಗವಹಿಸಿದರು. ನಮ್ಮೆಲ್ಲರಿಗೂ ತುಂಬ ಸಂತೋಷ ಅಂತ ಹೇಳಿದ್ರೆ, ಯಾವ ಒಂದು ಕಾರ್ಯಕ್ಕೋಸ್ಕರವಾಗಿ ಹೋರಾಟ ಮಾಡಿದ್ವೋ ಅದರ ಯಶಸ್ಸನ್ನು ನಮ್ಮ ಈ ಜನ್ಮದಲ್ಲಿ ನೋಡ್ತಕ್ಕಂಥ, ನಮ್ಮ ಕಣ್ಣುಗಳಿಂದ ನೋಡ್ತಕ್ಕಂಥ, ಅದರ ಆನಂದವನ್ನು ಅನುಭವಿಸ್ತಕ್ಕಂಥ ಸೌಭಾಗ್ಯ ನಮ್ಮ ಪಾಲಿಗೆ ಸಿಕ್ಕಿರ್ತಕ್ಕಂಥದ್ದು ತುಂಬ ಸಂತೋಷವಾಗಿರ್ತಕ್ಕಂಥ ಸಂಗತಿ. ನಮ್ಮ ಶ್ರದ್ಧಾ ಕೇಂದ್ರಗಳನ್ನು ರಕ್ಷಣೆ ಮಾಡಿಕೊಳ್ತಕ್ಕಂಥ ಈ ಒಂದು ಸ್ವಾಭಿಮಾನದ ಕಾರ್ಯ ಏನಿದೆ, ರಾಮ ಜನ್ಮಭೂಮಿಯ ಮೂಲಕ ಇನ್ನು ಉಳಿದಿರ್ತಂಥ ಕ್ಷೇತ್ರಗಳಲ್ಲಿ ಅದನ್ನು ನಾವು ಮರಳಿ ಪಡಿತಕ್ಕಂಥ, ಅದು ಕಾಶಿ ಇರ್ಬೋದು, ಮಥುರಾ ಇರ್ಬೋದು, ಹೀಗೆ ನೂರಾರು ನಮ್ಮ ಶ್ರದ್ಧಾ ಕೇಂದ್ರಗಳು ನಮ್ಮನ್ನು ಅವಮಾನ ಮಾಡಲಿಕ್ಕೋಸ್ಕರ ಹಿಂದೂ ಸಮಾಜ, ಹೇಡಿ ಸಮಾಜ ಎಷ್ಟು ಅವಮಾನ ಮಾಡಿದರೂ ಸಹಿಸ್ತದೆ ಅನ್ನುವಂಥ ಮನೋಭಾವವನ್ನು ಈ ಹೋರಾಟ ಬದಲಾಯಿಸ್ತಾ ಇದೆ. ಹಿಂದೂ ಸಮಾಜ ಸ್ವಾಭಿಮಾನದ ಸಮಾಜ, ತನ್ನ ಮೇಲಾಗ್ತಕ್ಕಂಥ ಆಕ್ರಮಣವನ್ನು, ಅನ್ಯಾಯವನ್ನು ಸಹಿಸೋದಿಲ್ಲ ಅನ್ನುವಂಥ ಸಂದೇಶ ರಾಮ ಜನ್ಮಭೂಮಿಯ ಹೋರಾಟದ ಮೂಲಕ ಇಡೀ ಜಗತ್ತಿಗೆ ಸಾರಲಿಕ್ಕೆ ಸಾಧ್ಯ ಆಗಿದೆ. ಹಿಂದೂ ಎದ್ದರೆ ಅದನ್ನು ತಡಿತಕ್ಕಂಥ ಶಕ್ತಿ ಜಗತ್ತಿನಲ್ಲಿ ಯಾರಿಗೂ ಇಲ್ಲ ಅನ್ನುವಂಥ ಸಂದೇಶ ಈ ಹೋರಾಟದ ಮೂಲಕ ಜಗತ್ತಿಗೆ ಹೇಳಲಿಕ್ಕೆ ಸಾಧ್ಯ ಆಗಿದೆ. ಜೈ ಶ್ರೀರಾಮ್. ದಿನೇಶ್ ಭಾರತೀಪುರ. ಭಾರತದಲ್ಲಿ ನಡೆದಂತಹ ಹಿಂದೂಗಳ ಶ್ರದ್ಧಾ ಕೇಂದ್ರದ ವಿಮೋಚನೆಗಾಗಿ ನಡೆದಂತಹ ಒಂದು ಹೋರಾಟದಲ್ಲಿ ಭಾಗವಹಿಸಿದ ತೃಪ್ತಿ ನಮಗೆಲ್ಲ ಇದೆ. ಒಂದು ದಿನ ನಾವು ರೇಡಿಯೋದಲ್ಲಿ ಕೇಳಿದ್ದು, ಬಿಹಾರದ ಸಮಷ್ಟಿಪುರದಲ್ಲಿ ಲಾಲ್ ಕೃಷ್ಣ ಅಡ್ವಾಣಿಯವರನ್ನು ಲಾಲು ಪ್ರಸಾದ್ ಯಾದವ್ ಅವರು ಬಂಧಿಸಿದರು ಅಂತ. ಆ ಬಂಧಿಸಿದ ಮರುದಿನ ನಾವು ತೀರ್ಥಹಳ್ಳಿಯಲ್ಲಿ ಸುಮಾರು 24 ಜನ ಕಾರು ಸೇವಕರು ಒಟ್ಟಾಗಿ ಈ ಕಾರು ಸೇವೆಯಲ್ಲಿ ಭಾಗವಹಿಸಬೇಕೆಂಬ ತುಡಿತದಿಂದ ಹೊರಟಿದ್ದು. ನಾವು ಇಲ್ಲಿಂದ ಬೆಂಗಳೂರು ತಲುಪಿದೆವು. ಬೆಂಗಳೂರಿಂದ ರೈಲಿನ ಮುಖಾಂತರ ಮಧ್ಯಪ್ರದೇಶದ ಇಟಾರ್ಸಿ ಎಂಬುವಲ್ಲಿವರೆಗೆ ರೈಲಿನಲ್ಲಿ ಹೋದವು. ಆ ರೈಲಿನಲ್ಲಿ ಹೋದ ನಂತರ ಅಲ್ಲಿಂದ ನಮ್ಮನ್ನು ಒಂದು ಬಸ್ಸಿನಲ್ಲಿ
ಚಿತ್ರಕೂಟ ಎಂಬತಕ್ಕಂಥ ಊರಿಗೆ ಕರ್ಕೊಂಡು ಹೋದರು. ಚಿತ್ರಕೂಟ ಊರಿನಲ್ಲಿ ಒಂದು ದಿನ ಇದ್ದು, ಚಿತ್ರಕೂಟದಲ್ಲಿ ಒಂದು ದಿನ ಇದ್ದು ಅಲ್ಲಿ ದೊಡ್ಡ ಒಂದು ಸಭೆ ಆಯೋಜಿಸಿದ್ರು. ಆ ಸಭೆಯಲ್ಲಿ ಕೂಡ ಭಾಗವಹಿಸಿದ್ದು. ಚಿತ್ರಕೂಟದಿಂದ ಹೊರಟು ಒಂದು 4 ಕಿಲೋಮೀಟ್ರಿಗೆ ಬಹುಶಃ ಉತ್ತರ ಪ್ರದೇಶದ ಗಡಿ ಬರ್ತದೆ. ಆ ಉತ್ತರ ಪ್ರದೇಶದ ಗಡಿಯಲ್ಲಿ ನಮ್ಮನ್ನು ಬಂಧಿಸಿ ಬಾಂಡಾ ಡಿಸ್ಟ್ರಿಕ್ಕಿನ ಮಾಣಿಕ್ಪುರ ಎಂಬ ಊರಿನಲ್ಲಿ ನಮ್ಮನ್ನು ಬಂಧಿಸಿದರು. ಅಲ್ಲಿ ಬಂಧಿಸಿ ಒಂದು ನಿರ್ಜನ ಪ್ರದೇಶ, ಸ್ವಲ್ಪ ಹೊಲ ಇತ್ತು. ಅಲ್ಲಿಯ ಹೊಲದ ಹತ್ರ ಇವತ್ತು ಸರಿ ನೆನಪಿದೆ, 2 ರೈಲ್ವೆ ಹಳಿಗಳಿದ್ದು, ರೈಲುಗಳು ಭಾಳ ತಿರುಗ್ತಾ ಇದ್ದು. ಆ ಜಾಗದಲ್ಲಿ ನಮ್ಮನ್ನು ಬಂಧಿಸಿದರು. ಆದರೆ ವಿಷಯ ತಿಳಿದಂಥ ಆ ಊರಿನ ಜನ ನಮಗೆ ಅಲ್ಲೆಲ್ಲ ಆಹಾರದ ವ್ಯವಸ್ಥೆಯನ್ನು ಮಾಡಿದರು. ಬಹುಶಃ ಆ ಆಹಾರದಲ್ಲಿ ಅನ್ನ, ಚೀನಿಕಾಯಿ ಪಲ್ಯ ಮತ್ತು ಒಣಮೆಣಸಾಗಿರ್ತಕ್ಕಂಥ ಒಂದು ಪಂಚಾನ್ನವನ್ನು ನಾವು ಜೀವಮಾನದಲ್ಲಿ ಮೊದಲು ಅದೇ ತಿಂದಿದ್ದು. ಬಹುಶಃ ಅತ್ಯಂತ ರುಚಿಕರವಾಗಿ ಅದನ್ನು ನಾವೇ ತಯಾರು ಮಾಡಲಿಕ್ಕೆಲ್ಲ ಸಾಂಬಾರು ಪದಾರ್ಥಗಳನ್ನು ನಮಗೆ ತಂದುಕೊಟ್ರು. ಅಲ್ಲಿ 2 ದಿನ ಉಳಿದು ನಂತರ ನಮ್ಮನ್ನು ಒಂದು ಬೀಡಿ ಎಲೆ ದಾಸ್ತಾನು ಮಾಡುವಂಥ ದೊಡ್ಡ ಸೊಸೈಟಿಯ ಕಟ್ಟಡದಲ್ಲಿ ಬಂಧಿಸಿದರು. ಅಲ್ಲಿಯೂ ಒಂದು ದಿನ ಇದ್ದು. ಈ ಸಂದರ್ಭದಲ್ಲಿ ನಮ್ಮ ನಾಡಿನ ಹಿರಿಯರಾದಂಥ BS ಯಡಿಯೂರಪ್ಪನವರು, ಆ ದಿನ ಶೃಂಗೇರಿ ಶಿವಮೊಗ್ಗದ ಶಾಸಕರಾದಂಥ ಆನಂದರಾಯರು, PV ಕೃಷ್ಣ ಭಟ್ರು ಮತ್ತು ನಮ್ಮ ಶಿರಾಳಕೊಪ್ಪದ ಪದ್ದಣ್ಣ, ಇವರೆಲ್ಲರ ಜೊತೆಗೆ ನಾವು ಕರಸೇವೆಯನ್ನು ಮಾಡಿದ್ದು. ಬಹುಶಃ ಈ ಕರಸೇವೆಯಲ್ಲಿ ನಮಗೆ ಜೀವನದ ಅತ್ಯಂತ ಕನಿಷ್ಠ ಪಾಠವನ್ನು ಆ ಕರಸೇವೆ ಕಲಿಸಿಕೊಡ್ತು. ಯಾಕಂದರೆ ಎಲ್ಲಾಯ್ತಲ್ಲಿ ರಸ್ತೆ ಬದಿ ಮಲಗುವುದು ಅಥವಾ ಒಂದು ಸುಲಭ ಶೌಚಾಲಯದಲ್ಲಿ ಸ್ನಾನ ಮಾಡೋದು ಮತ್ತು ಏನು ಸಿಗ್ತಾ ಆ ಹೊತ್ತಿಗೆ ತಿಂದು ಅದನ್ನು ಹೋರಾಟವನ್ನು ಹೇಗೆ ಮಾಡಬೇಕಂತ ಕಲಿಸಿಕೊಟ್ಟಿದ್ದು ನಮಗೆ ಒಂದು ವಿಶೇಷವಾದಂಥ ಅವಕಾಶ. ಆದರೆ ನಾವು ಮೊದಲನೇ ಬಾರಿ ಕರಸೇವೆಗೆ ಹೋದ್ದರಿಂದ ಅಲ್ಲಿ ಮುಲಾಯಂ ಸಿಂಗ್ ಸರ್ಕಾರ ಇತ್ತು. ನಮಗೆ ಅಲ್ಲಿ ಉತ್ತರ ಪ್ರದೇಶಕ್ಕೆ ಎಂಟ್ರಾಗಿ ಬಿಡಲಿಲ್ಲ. ಕಡೆಗೆ ಒಂದು ದಿನ ಒಂದು ಸಂಜೆ ಹೊತ್ತಿಗೆ ನಮಗೆ ಒಂದು ವರ್ತಮಾನ ಬಂತು, ಕಾರ್ ಸೇವೆ ಆಗಿದೆ. ಆ ಗುಂಬಜ್ ಮೇಲೆ ಇದು ಧ್ವಜ ಹಾರಿದ್ದನ್ನು ನಮಗೆ ತೋರಿಸಿದರು ಅವರು. ಅಲ್ಲಿಂದ ನಾವೆಲ್ಲ ಒಂದು ಭಾಗ ಸಂತೃಪ್ತಿಯಿಂದ ಊರ ಕಡೆ ಬಂದ ಮೇಲೆ ಸೀದಾ ಅಲ್ಲಿಂದ ಬೆಂಗಳೂರಿಗೆ ಬಂದು ನಮ್ಮ ಮನೆಯನ್ನು ನಾವು ಸುಕ್ಷೇಮವಾಗಿ ತಲುಪಿದೆವು. ಆದರೆ ಸಂತೋಷ ಅಂತ ಹೇಳಿದ್ರೆ, ನಾವು ಯಾವ ಉದ್ದೇಶಕ್ಕಾಗಿ, ಯಾವ ಕಾರಣಕ್ಕಾಗಿ, ಯಾವುದೇ ಸ್ವಾರ್ಥ ಇಲ್ಲದೆ ಕೇವಲ ಈ ದೇಶದಲ್ಲಿ ಹಿಂದೂ ತಲೆ ಎತ್ತಿ ನಿಲ್ಲಬೇಕು ಎಂಬತಕ್ಕಂಥ ಹೋರಾಟದಲ್ಲಿ ಭಾಗವಹಿಸಿದ ತೃಪ್ತಿ ಮತ್ತು ನಾವು ಮಾಡಿದ ಕೆಲಸಕ್ಕೆ ಪ್ರತಿಫಲವನ್ನು ನಮ್ಮ ಕಣ್ಣೆದುರೆ ಮತ್ತು ನಮ್ಮ ಕೈಕಾಲು ಗಟ್ಟಿ ಇರುವಾಗಲೇ ಇನ್ನೊಂದು ಸರಿ ಹೋಗುವ ಅವಕಾಶ ನಮಗುಂಟು. ಆದ್ದರಿಂದ ಅಷ್ಟು ಬೇಗನೆ ಈ ಒಂದು ಶ್ರೀರಾಮನ ಕಾರ್ಯ ನಡೆದಿದ್ದಕ್ಕೆ ಅತ್ಯಂತ ಸಂತೋಷ ಆಗ್ತದೆ. ಈ ಶ್ರೀರಾಮನ ಕೃಪೆಯಿಂದ ಮತ್ತು ಪ್ರೇರಣೆಯಿಂದ ನಮ್ಮ ಭಾರತದ ಯಾವ ದಾಸ್ಯದ ಸಂಕೇತದ ಕುರುಗಳಿದ್ದಾವೆ ಅವೆಲ್ಲವನ್ನು ಶ್ರೀರಾಮ ನಮಗೆ ಆ ಕುರುಗಳನ್ನು ಮೆಟ್ಟಿ ನಿಲ್ಲುವಂತಹ ಮತ್ತು ಆ ಅವಶೇಷಗಳನ್ನು ಬದಿಗೊತ್ತಿ ಮತ್ತೆ ಭಾರತ ಹಿಂದೂ ರಾಷ್ಟ್ರವಾಗಿ, ಹಿಂದೂ ಪುನರುತ್ಥಾನವಾಗಿ ಇಡೀ ಜಗತ್ತಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ವಿಶ್ವಗುರು ಆಗಲಿ ಭಾರತ ಅಂತ ನಾನು ಹಾರೈಸ್ತಾ ಇದ್ದೀನಿ. HN ರಾಘವೇಂದ್ರ, ಹೊನಗಾರ್. ಜೈ ಶ್ರೀರಾಮ್. 1990ನೇ ಇಸ್ವಿನಲ್ಲಿ ಅಯೋಧ್ಯೆಯಲ್ಲಿ ಕಾರ ಸೇವೆ ಮಾಡಲಿಕ್ಕೆ ಹೋಗಲಿಕ್ಕೆ ಅವಕಾಶ ಸಿಕ್ಕಿದ್ದು ನನ್ನ ಜೀವನದ ಅತ್ಯಂತ ಪುಣ್ಯದ ಮತ್ತು ಆನಂದದ ಕ್ಷಣ ಅಂಥೇಳಿ ನಾನು ಭಾವಿಸಿದ್ದೇನೆ. ಈ ದೇಶದಲ್ಲಿ ಕಳೆದ 500 ವರ್ಷಗಳಿಂದ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಜನ್ಮಸ್ಥಾನದಲ್ಲಿ ಭವ್ಯವಾದ ಮಂದಿರ ಆಗಬೇಕು ಅನ್ನುವಂಥ ಹೋರಾಟ ನಡ್ಕೊಂಡು ಬಂದಿದೆ. ಈ ದೇಶದಲ್ಲಿ ಅನೇಕ ಮತಾಂಧರು, ಅದು ಔರಂಗಜೇಬ್ ಇರ್ಬೋದು, ಬಾಬರ್ ಇರ್ಬೋದು, ಟಿಪ್ಪು ಸುಲ್ತಾನ್ ಇರ್ಬೋದು, ಇಂಥ ವ್ಯಕ್ತಿಗಳು ಈ ದೇಶದಲ್ಲಿ ಹಿಂದೂ ದೇವಾಲಯಗಳನ್ನು ಒಡೆದು ಅಲ್ಲಿ ಮಸೀದಿಯನ್ನು ಮಾಡ್ತಕ್ಕಂಥದ್ದು, ಹಿಂದೂಗಳ ಒಂದು ಮತಾಂತರ ಮಾಡ್ತಕ್ಕಂಥದ್ದು, ಹಿಂದೂಗಳ ಭಾವನೆಗಳನ್ನು ಕೆರಳಿಸ್ತಕ್ಕಂಥ ಕೆಲಸವನ್ನು ಮಾಡಿಕೊಂಡೇ ಬಂದಿದ್ದಾರೆ. ಈ ರೀತಿ ಆಗಿರ್ತಕ್ಕಂಥ ಒಂದು ಘಟನೆಯಲ್ಲಿ ಅಯೋಧ್ಯೆಯ ರಾಮ ಮಂದಿರವನ್ನು ಬಾಬರ್ ಅಂತಕ್ಕಂಥ ಮತಾಂಧ ಅಲ್ಲಿರ್ತಕ್ಕಂಥ ಮಂದಿರದ ಒಡೆದು ಅಲ್ಲಿ ಮೇಲೆ ಗುಂಬಜ್ಜನ್ನು ಕಟ್ಟಿ ಅದನ್ನು ಬಾಬರಿ ಮಸೀದಿ ಅಂತ ಹೇಳಿ ಮಾಡ್ತಾನೆ.
ಅದು ಒಂದು ವಿವಾದಿತ ಸ್ಥಳವಾಗಿ ಪರಿವರ್ತನೆ ಆಗ್ತದೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರವೂ ಸಹ ಅಲ್ಲಿ ರಾಮ ಮಂದಿರ ಆಗಬೇಕು ಅನ್ನುವಂಥ ಹೋರಾಟ ಪ್ರಾರಂಭ ಆಗ್ತದೆ. ಆದರೆ ಈ ದೇಶವನ್ನು ಆಡಳಿತ ಮಾಡ್ತಕ್ಕಂಥ ರಾಜಕೀಯ ಪಕ್ಷ, ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ, ಒಂದು ರೀತಿಯ ಜಾತ್ಯತೀತ ರಾಷ್ಟ್ರ ಅಂಥೇಳಿ ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಹಿಂದುತ್ವದ ವಿರುದ್ಧ, ಹಿಂದೂಗಳ ವಿರುದ್ಧವಾಗಿಯೇ ಆಡಳಿತವನ್ನು ಮಾಡ್ಕೊಂಡು ಬಂದಿದ್ದರ ಪರಿಣಾಮವಾಗಿ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. 1990ನೇ ಇಸ್ವಿಯ ಒಂದು ಕಾರಸೇವೆ ಮುಖಾಂತರ ಈ ಹೋರಾಟಕ್ಕೆ ಅತ್ಯಂತ ಮಹತ್ವದ ತಿರುವು ಸಿಕ್ಕತ್ತೆ. 1992ರಲ್ಲಿ ಮತ್ತೆ ಕಾರಸೇವೆಯಲ್ಲಿ ಅಲ್ಲಿರ್ತಕ್ಕಂಥ ಏನು ವಿವಾದಿತ ಪ್ರದೇಶ ಬಾಬರಿ ಮಸೀದಿಯನ್ನು ಧ್ವಂಸ ಮಾಡ್ತಕ್ಕಂಥ ಕೆಲಸ ಕಾರಸೇವಕರು ಮಾಡ್ತಾರೆ. ಆನಂತರ ಅದು ಮತ್ತೆ ಕೋರ್ಟಿಗೆ ಹೋಗ್ತದೆ. ಅಲ್ಲಿ ತೀರ್ಪು ಬರ್ತದೆ. ಅಲ್ಲಿ ರಾಮನ ಜನ್ಮಸ್ಥಾನ ಇತ್ತು, ಅಲ್ಲಿ ರಾಮ ಮಂದಿರ ಆಗಬೇಕು ಅಂತಕ್ಕಂಥ ಒಂದು ಕೋರ್ಟಿನ ತೀರ್ಪಿನ ಒಂದು ಹಿನ್ನೆಲೆಯಲ್ಲಿ ಈಗ ಭವ್ಯವಾಗಿರ್ತಕ್ಕಂಥ ಶ್ರೀರಾಮ ಮಂದಿರ ನಿರ್ಮಾಣವಾಗ್ತಾ ಇದೆ. ನಾವು ಕಾರಸೇವೆಗೆ ಹೋದಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಿದ್ವಿ, ಶ್ರೀರಾಮನ ಮೇಲಾಣೆ ಮಂದಿರವಲ್ಲೇ ಕಟ್ಟುವೆ ಅಂತಕ್ಕಂಥ ಒಂದು ಘೋಷಣೆಯನ್ನು ಕೂಗ್ತಾ ಇದ್ವಿ. ಆ ಘೋಷಣೆ ಇವತ್ತು ನನಸಾಗಿದೆ. ಭವ್ಯವಾಗಿರ್ತಕ್ಕಂಥ ಶ್ರೀರಾಮ ಮಂದಿರ ಇವತ್ತು ಅಯೋಧ್ಯೆಯಲ್ಲಿ ನಿರ್ಮಾಣ ಆಗಿ ಜನವರಿ 22 ನಾಡಿದ್ದು ಅದು ಲೋಕಾರ್ಪಣೆ ಆಗ್ತಾ ಇದೆ. ಅಲ್ಲಿ ಬಾಲರಾಮನ ಪ್ರತಿಷ್ಠೆ ಆಗ್ತಾ ಇದೆ. ಈ ರೀತಿ ಒಂದು ಭವ್ಯವಾಗಿರ್ತಕ್ಕಂಥ ರಾಮ ಮಂದಿರ, ಅದು ರಾಮ ಮಂದಿರ ಅಲ್ಲ, ಅದು ರಾಷ್ಟ್ರ ಮಂದಿರ, ಇಡೀ ದೇಶಕ್ಕೆ ಪ್ರೇರಣೆ ಕೊಡ್ತಕ್ಕಂಥ, ಪ್ರಪಂಚದ ಎಲ್ಲ ದೇಶಗಳು ನೋಡ್ತಕ್ಕಂಥ ಒಂದು ಅತ್ಯಂತ ಪವಿತ್ರವಾದಂಥ ಒಂದು ರಾಮನ ಜನ್ಮಸ್ಥಾನ ಅಯೋಧ್ಯೆ ಆಗ್ತಾ ಇದೆ. ಅದರಿಂದ ಈ ಒಂದು ಭವ್ಯವಾಗಿರ್ತಕ್ಕಂಥ ಮಂದಿರವನ್ನು ಕಟ್ಟಿ ನಮ್ಮ ಬದುಕಿನಲ್ಲೇ ಏನು ಕಾರಸೇವೆ ಮಾಡಲಿಕ್ಕೆ ಹೋಗಿದ್ವಿ, ನಮ್ಮ ಬದುಕಿನಲ್ಲೇ ರಾಮ ಮಂದಿರ ಆಗ್ತಕ್ಕಂಥದ್ದು ನಮ್ಮ ಜೀವನದ ಅತ್ಯಂತ ಮಹತ್ವದ ಮತ್ತು ಪವಿತ್ರವಾಗಿರ್ತಕ್ಕಂಥ ವಿಚಾರ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ರೀತಿಯ ಒಂದು ಹೋರಾಟದಲ್ಲಿ ಭಾಗವಹಿಸಿ ನಮ್ಮ ಬದುಕಿನಲ್ಲಿ ಒಂದು ಸಾರ್ಥಕತೆಯನ್ನು ಕಂಡುಕೊಂಡಿದ್ದೀವಿ ಎನ್ನುವಂಥ ಒಂದು ಭಾವನೆ ನಮ್ಮಲ್ಲಿ ಇವತ್ತು ಮೂಡ್ತಾ ಇದೆ. ಭವ್ಯವಾಗಿರ್ತಕ್ಕಂಥ ಮಂದಿರವನ್ನು ನೋಡ್ತಕ್ಕಂಥ ಒಂದು ಸುಂದರವಾದ ಕ್ಷಣವನ್ನು ನಮಗೆ ದೇವರು ದೊರಕಿಸಿಕೊಟ್ಟಿನ ನಮ್ಮ ಜೀವಮಾನದಲ್ಲಿ ಅಂತಕ್ಕಂಥದ ಒಂದು ಪವಿತ್ರವಾದಕ್ಕಿರ್ತಕ್ಕಂಥ ಭಾವನೆ ನಮ್ಮಲ್ಲಿ ಮೂಡಿಬರ್ತಾ ಇದೆ. ಜೈ ಶ್ರೀರಾಮ್. ನನ್ನ ಹೆಸರು ರಾಘವೇಂದ್ರ, ಚಕ್ಕೋಡ್ಬೈಲ್ ರಾಘವೇಂದ್ರ, ತೀರ್ಥಹಳ್ಳಿ ತಾಲೂಕು. ನಮಸ್ಕಾರ, ನಾನು ಬಾಳೆಬೈಲ್ ರಾಘವೇಂದ್ರ ಅಂಥೇಳಿ ಪ್ರಸ್ತುತ BJPಯ ತೀರ್ಥಹಳ್ಳಿ ಘಟಕದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅಡ್ವಾಣಿಯವರು 1990ರಲ್ಲಿ ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ಕಟ್ಟಬೇಕು ಅಂಥೇಳಿ ರಥಯಾತ್ರೆ ಮಾಡಿದ ಸಂದರ್ಭದಲ್ಲಿ ನಾನು ಮೈಸೂರಿನಲ್ಲಿ MBA ಪದವಿಯನ್ನು ಓದ್ತಾ ಇದ್ದೆ. ಆ ಸಂದರ್ಭದಲ್ಲಿ ಕರಸೇವೆಗೆ ಕರೆ ಕೊಟ್ಟಂಥ ಒಂದು ಸಂದರ್ಭದಲ್ಲಿ ನಾನು ಅವಕಾಶ ಮಾಡಿಕೊಂಡು ಸುಮಾರು 35 ಜನರ ಒಟ್ಟಿಗೆ ಅಯೋಧ್ಯೆಗೆ ಹೊರಟಿದ್ದೆ ಟ್ರೈನ್ನಲ್ಲಿ. ಮುಲಾಯಂ ಸಿಂಗ್ ಯಾದವ್ ಅಲ್ಲಿಯ ಮುಖ್ಯಮಂತ್ರಿ ಆದಂಥ ಸಂದರ್ಭ. ಒಂದು ಸೊಳ್ಳೆಯೂ ಕೂಡ ಅಯೋಧ್ಯೆಗೆ ಬರೋದಿಲ್ಲ ಅಂಥೇಳಿ ಚಾಲೆಂಜ್ ಮಾಡಿದರು. ಕರಸೇವೆ ಆಗಕ್ಕೆ ಬಿಡೋದಿಲ್ಲ ಅನ್ನುವಂಥ ಸವಾಲನ್ನು ಹಿಂದೂ ಸಮಾಜ ಕೊಟ್ಟಿದ್ದಂಥ ಸಂದರ್ಭ. ಕರ್ನಾಟಕದಿಂದ ಸಾವಿರಾರು ಸಂಖ್ಯೆಯ ಕರಸೇವಕರು ಹೊರಟಿದ್ರು. ನಾನು ತೀರ್ಥಹಳ್ಳಿಯವನಾದರೂ ಮೈಸೂರಿನಲ್ಲಿ ಓದ್ತಾ ಇರೋ ಕಾರಣಕ್ಕಾಗಿ ಅಲ್ಲಿಂದ ಕರಸೇವೆಗೆ ನನ್ನದೇ ಆದಂಥ ಒಂದು ತಂಡವನ್ನು ಕಟ್ಕೊಂಡು ಹೊರಟಿದ್ದೆ. ಮಧ್ಯಪ್ರದೇಶ ತನಕನೂ ನಮ್ಮ ಯಾತ್ರೆ ನಿರಾತಂಕವಾಗಿ ಆಯಿತು. ಮಧ್ಯಪ್ರದೇಶದ ಗಡಿ ಭಾಗ ಉತ್ತರ ಪ್ರದೇಶಕ್ಕೆ ಹೋಗುವಂಥ ಒಂದು ಊರು ಚಿತ್ರಕೂಟ ಅಂಥೇಳಿ, ಅಲ್ಲಿ ನಮ್ಮನ್ನು ಬಂದೋಬಸ್ತಿನ ಪೊಲೀಸರು ಗಡಿಯನ್ನು ದಾಟದೇ ಇರೋ ರೀತಿಯಲ್ಲಿ ಸುತ್ತಲೂ ಸರ್ಚ್ ಲೈಟ್ ಎಲ್ಲ ಹಾಕಿ ವಿಪರೀತ ಭದ್ರತಾ ಪಡೆಗಳನ್ನು ನೇಮಿಸಿ ನಾವು ಉತ್ತರ ಪ್ರದೇಶಕ್ಕೆ ಒಳಗೆ ಎಂಟ್ರಿ ಆಗದೇ ಇರುವಂಥ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡಿದರು. ಆ ಸಂದರ್ಭದಲ್ಲಿ ನಮ್ಮ 30 ಜನದ ತಂಡದಲ್ಲಿ ನಾವೊಂದು 15 ಜನ ಕಾಲ್ನಡಿಗೆಯಲ್ಲಿ ಅಯೋಧ್ಯೆಗೆ ಹೋಗೋದು ಅಂಥೇಳಿ ಯೋಚನೆ ಮಾಡಿ ಆ ಕಾಡಿನಲ್ಲಿ ಅಪರಾತ್ರಿಯಲ್ಲಿ ಪಾದಯಾತ್ರೆ ಮಾಡಿ ಹೊರಟ್ವಿ. ಪೊಲೀಸರ ಕಣ್ಣು ತಪ್ಪಿಸಿ, ಭದ್ರತಾ ಸಿಬ್ಬಂದಿಗಳ ಕಣ್ಣು ತಪ್ಪಿಸಿ ಹೀಗೆ ಹೋಗ್ತಾ 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 ಪ್ರಯಾಗರಾಜಿಗೆ ಹೋದ್ವಿ. ಅಲಹಾಬಾದಿಗೆ ಹೋದಾಗ ಒಂದು ಘಟನೆ ಆಯಿತು. ನಾವು ಒಟ್ಟಾರೆ ಆಗಿ ಹೋದರೆ ಕರಸೇವಕರನ್ನು ಕಂಡಲ್ಲಿ ಹಿಡಿದು ಭದ್ರತಾ ಸಿಬ್ಬಂದಿಗಳು ಕಾರಾಗೃಹಕ್ಕೆ ಕಳಿಸ್ತಾ ಇರುವಂಥ ಸಂದರ್ಭ. ಹಾಗಾಗಿ ಅವರನ್ನು ಕಣ್ಣು ತಪ್ಪಿಸಿ 4 ಜನರ ತಂಡ ಮಾಡಿ ಹೋಗುವಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು 3-4 ಜೀಪಿನಲ್ಲಿ ಪೊಲೀಸರು ಬಂದು ನಮ್ಮನ್ನು ತಡೆಗಟ್ಟಿದ್ರು. ನಮಗೆ ಇಂಟ್ರಾಗೇಷನ್ ಎನ್ಕ್ವೈರಿ ಮಾಡಿದರು, ಎಲ್ಲಿಂದ ಬಂದಿದ್ದು ಎಲ್ಲಿಗೆ ಅಂತೇಳಿ. ನಾವು ಯಾತ್ರಿಗಳು ನಾವು
ಇಲ್ಲಿ ಉತ್ತರ ಪ್ರದೇಶ ನೋಡೋಕೆ ಬಂದಿದ್ವಿ ಅಂತ ಸುಳ್ಳು ಹೇಳಿದ್ವಿ. ಎಲ್ಲಿಗೆ ಉತ್ತರ ಪ್ರದೇಶದಲ್ಲಿ ಎಲ್ಲಿ ಕೇಳಿದ್ರು, ನಾವು ಆನಂದ ಭವನ್ ನೋಡಬೇಕು ಅಂಥೇಳಿ ಹೊರಟಿದ್ದೀವಿ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಅಲ್ಲಿಯ ಪೊಲೀಸ್ ಸಿಬ್ಬಂದಿ ನೆಗಾಡಿದ್ರು, ಆನಂದ ಭವನ್ ನಿಮ್ಮ ಪಕ್ಕದಲ್ಲೇ ಇದೆ, ನಮ್ಮ ಹತ್ರ ಸುಳ್ಳು ಹೇಳ್ತಾ ಇದ್ದೀರಿ ಅಂತ ಹೇಳಿದರು. ಹೇಗೋ ಮಾಡಿ ಅವ್ರ ಕಣ್ಣು ತಪ್ಪಿಸಿ ಇನ್ನೊಂದು ಸ್ವಲ್ಪ ದೂರ ಮಾರುತಿ ವ್ಯಾನ್ಗಳಲ್ಲಿ ಬಂದು ನಮ್ಮನ್ನೆಲ್ಲ ತುಂಬಿಸ್ಕೊಂಡ್ರು. ಆ ವ್ಯಾನ್ನಲ್ಲಿ ನಮಗೆ ಹಸಿವು ಇಂಗಿಸುವಂಥ ಎಲ್ಲ ಪರಿಕರಗಳಿದ್ವು, ಸೇಬು ಹಣ್ಣು, ಕಿತ್ತಳೆ ಹಣ್ಣು, ಮೊಸರು, ಹಾಲು ಎಲ್ಲ. ಅವರು ನಮಗೆ ಅತ್ಯಂತ ಸುಸಜ್ಜಿತವಾಗಿ ಸುವ್ಯವಸ್ಥಿತವಾಗಿ ಮುಂದಿನ ಪ್ರಯಾಣಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಪ್ರಯಾಗರಾಜ್ ರೈಲ್ವೆ ಸ್ಟೇಷನ್ನಲ್ಲಿ ಅಯೋಧ್ಯೆ ಕಡೆಗೆ ಹೋಗುವಂಥ ಒಂದು ಟ್ರೈನನ್ನು ಹತ್ತಿಸಿ ಇಂಥ ಕಡೆ ಇಳಿಬೇಕು ಅಂತ ಹೇಳಿದರು. ನಾವು ಎಲ್ಲಿ ಇಳಿದು ಅದು ದುರ್ಗಮವಾದಂಥ ಒಂದು ಹಳ್ಳಿ ಪ್ರದೇಶ, ಅಲ್ಲಿಂದ ನಾವು ನಡ್ಕೊಂಡು ಹೋಗುವಂಥ ಒಂದು ಯೋಜನೆ ಅಲ್ಲಿಯ ಕಾರ್ಯಕರ್ತರು ಮಾಡಿದರು. ಆ ನಂತರದ ಅಯೋಧ್ಯೆ ತನಕದ ಕಾಲ್ನಡಿಗೆ ಯಾತ್ರೆ ಅದೊಂದು ಅದ್ಭುತವಾದಂಥ ಅನುಭವ. ಪ್ರತಿ ಹಳ್ಳಿಯಲ್ಲಿಯೂ ಕೂಡ ಹಳ್ಳಿಯ ಹೊರಭಾಗದ ಹೊಲಗಳಲ್ಲಿ ಅಲ್ಲಿಯ ಊರಿನ ಹೆಣ್ಣುಮಕ್ಕಳು ನಮಗಾಗಿ ಕಾರಸೇವಕರಿಗಾಗಿ ರೊಟ್ಟಿಯನ್ನು ತಟ್ಟಿ ಮಜ್ಜಿಗೆಯನ್ನು ರೆಡಿ ಮಾಡಿ ಕೊಡುವಂಥ ಒಂದು ವ್ಯವಸ್ಥೆ. ದಾರಿ ಉದ್ದಕ್ಕೂ ನಮಗೆ ಎಲ್ಲ ಹಳ್ಳಿಗರು ಅಭೂತಪೂರ್ವವಾದಂಥ ಸ್ವಾಗತವನ್ನು ಕೋರ್ತಾಯಿದ್ರು. ಕಬ್ಬನ್ನು ಮುರಿದು ಮುಂದಿನ ಪ್ರಯಾಣ ತನಕ ಅನುಕೂಲ ಆಗುವಂಗೆ ಮಾಡ್ತಾಯಿದ್ರು. ಹೀಗೆ ಹೋಗ್ತಾ ಯಾವುದೋ ಒಂದು ಹಳ್ಳಿಯ ಒಂದು ಸಣ್ಣ ಕೊಠಡಿಯಲ್ಲಿ ನಾವು ಉಳ್ಕೊಳ್ಳುವಂಥ ಅನಿವಾರ್ಯತೆ ಒಂದು ರಾತ್ರಿ ನಿರ್ಮಾಣ ಆಯಿತು. ನಮ್ಮ ಹಾಗೆ ಸಾವಿರಾರು ಸಂಖ್ಯೆಯ ಕಾರ್ಯಕರ್ತರು ನಮ್ಮೊಟ್ಟಿಗೆ ಹೆಜ್ಜೆ ಹಾಕ್ತಾಯಿದ್ರು. ನಾವೆಲ್ಲೂ ರಸ್ತೆ ಮೇಲೆ ಹೋಗಲಿಲ್ಲ. ಕಾಡು ಮೇಡು ಗದ್ದೆ ಈ ತೋಟಗಳು ಇದ್ರ ನಡುವೆನೇ ಹೋಗ್ತಾ ಇದ್ವಿ. ಆದರೆ ಎಲ್ಲಿಯೂ ನಮ್ಗೆ ಆಹಾರದ ಸಮಸ್ಯೆ ಆಗಲಿಲ್ಲ. ಪ್ರತಿಯೊಂದು ಊರಿನಲ್ಲಿಯೂ ಅತ್ಯಂತ ಗೌರವದಿಂದ ಅತ್ಯಂತ ಭಕ್ತಿ ಭಾವದಿಂದ ನಮ್ಮನ್ನು ಅಯೋಧ್ಯೆಗೆ ಹೋಗುವ ಕಾರಸೇವಕರು ಅಂಥೇಳಿ ಹಳ್ಳಿಯ ಜನ ನೋಡಿಕೊಂಡ್ರು. ಒಮ್ಮೆ ಏನಾಯಿತು, ಒಂದು ರಾತ್ರಿ ನಾವು ಒಂದು ಹಳ್ಳಿಯ ಒಂದು ಸಣ್ಣ ಕೊಠಡಿಯಲ್ಲಿ ಸುಮಾರು 16 ಜನ ಮಲ್ಕೊಂಡಿದ್ವಿ ಅನ್ನೋಕ್ಕಿಂತ ಕೂತ್ಕೊಂಡೇ ನಿದ್ರೆ ಹೊಡಿತಾ ಇದ್ವಿ. ಆ ಸಂದರ್ಭದಲ್ಲಿ ಆ ಪೊಲೀಸರ ದಾಳಿ ಆ ಗ್ರಾಮಕ್ಕಾಯಿತು. ಇದ್ದಕ್ಕಿದ್ದಾಗೆ ಅಲ್ಲಿಯ ಹೆಂಗಸರು ನಮ್ಮನ್ನು ಅಲ್ಲಿಂದ ಬೇರೆ ಕಡೆಗೆ ಹೋಗುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದರು. ಮಾರನೇ ದಿವಸ ಬೆಳಗ್ಗೆ 4:04ವರೆಗೆ ನಮ್ಮನ್ನು ನೆಪ್ಪಿಸಿ ಸಣ್ಣ ಮಕ್ಕಳನ್ನು ಮುಂದಿನ ಹಾದಿ ತೋರಿಸೋ ತನಕನೂ ನಮಗೆ ಕರ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆಯನ್ನು ಅಲ್ಲಿ ಮಾಡಿದರು. ಈ ಸಂದರ್ಭದಲ್ಲಿ ಹಲವಾರು ವಿಶೇಷವಾದಂಥ ಘಟನೆಗಳು ಜರುಗಿತು. ಒಮ್ಮೆ ಒಬ್ಬ ಭಿಕ್ಷುಕ ನಮಗೆ ಭಿಕ್ಷುಕಿ ಅಂತ ಹೇಳ್ಬೋದು, ಹಣ್ಣು ಮುದುಕಿ ಸಿಕ್ಕಿದ್ಲು. ಅವಳು ನಮ್ಮನ್ನು ನೋಡಿ ನಾವು ಅಯೋಧ್ಯೆಗೆ ಹೋಗೋದಂತ ಗೊತ್ತಾದ ಮೇಲೆ ಅವಳು ಸಂಗ್ರಹಿಸಿಟ್ಟಿದ್ದ ಹಣವನ್ನೆಲ್ಲ ನಮ್ಗೆ ಕೊಟ್ಟು, ನೀವು ಹೋಗಿ, ನನಗಲ್ಲಿ ಬರೋಕ್ಕಾಗಲ್ಲ, ಇದನ್ನು ರಾಮನ ಮಂದಿರಕ್ಕೆ ನನ್ನ ದೇಣಿಗೆ ಅಂಥೇಳಿ ಅದನ್ನು ನೀವು ತಲುಪಿಸ್ಬೇಕು ಅಂಥೇಳಿ ನಮಗೆ ಒತ್ತಾಯ ಮಾಡಿ ಹಣ ಕೊಟ್ಟಿರುವಂಥ ಒಂದು ಘಟನೆ ಇರ್ಬೋದು. ಹಾಗೆಯೇ ನಮಗೆ ಮಧ್ಯದಲ್ಲಿ ಪಾನೀಯದ ವ್ಯವಸ್ಥೆ ಮಾಡಿರುವಂಥ ಹಲವಾರು ಘಟನೆಗಳಿರ್ಬೋದು, ತಿಂಡಿಯ ವ್ಯವಸ್ಥೆ ಮಾಡಿರುವಂಥ ಹಲವಾರು ಘಟನೆಗಳು. ಹೀಗೆ ಒಂದಕ್ಕಿಂತ ಒಂದು ರೋಚಕ. ರಾಮನ ಹೆಸರಿನಲ್ಲಿ ಇಡೀ ದೇಶದ ಜನ ಒಂದಾಗಿರುವಂಥದ್ದು ಮತ್ತು ಆ ಕರಸೇವಕರಿಗೆ ಕೊಡುವಂಥ ಅವರ ಸಹಕಾರಗಳು ನಮಗೆ ನಮ್ಮ ಸ್ಫೂರ್ತಿಯನ್ನು ಇಮ್ಮಡಿಗೊಳಿಸುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಿತ್ತು. ಆ ವರ್ಷ ಗೋಲಿಬಾರ್ನಲ್ಲಿ ನಮ್ಮ ಹಲವಾರು ಕಾರ್ಯಕರ್ತರು ಕರಸೇವಕರು ಅಲ್ಲಿ ತೀರ್ಕೊಂಡ್ರು. ಗೋಲಿಬಾರ್ ಆಗಿ 2 ದಿನಕ್ಕೆ ನಾವು ಅಯೋಧ್ಯೆಯಲ್ಲಿ ಪ್ರವೇಶ ಮಾಡಿದ್ವಿ. ಅಯೋಧ್ಯೆ ಸಂಪೂರ್ಣ ಸ್ಮಶಾನ ಮೌನವನ್ನು ಆಚರಿಸ್ತಾ ಇತ್ತು. ನಮ್ಮ ಹಲವಾರು ಕಾರ್ಯಕರ್ತರು ಗುಂಡೇಟಿಗೆ ಬಲಿಯಾಗಿದ್ದರು. ನಾವು ಹೋದ ತಕ್ಷಣ ಹನುಮಾನ್ ಗಡಿಯಲ್ಲಿ ನಮ್ಮ ಹೆಸರನ್ನು ಕರ್ನಾಟಕ ವಿಭಾಗದಲ್ಲಿ ನೋಂದಾಯಿಸಿ ಸೀದಾ ಸರಿಯೂ ನದಿ ತೀರಕ್ಕೆ ಹೋದ್ವಿ. ಅಲ್ಲಿ 100 ಹೆಣಗಳನ್ನು ಸುಡುವಂಥ ವ್ಯವಸ್ಥೆ ಮಾಡಿದರು. ನಾವು ಆ ಹೆಣ ಶವ ಸಂಸ್ಕಾರಕ್ಕೆ ಬೇಕಾದಂಥ ಕಟ್ಟಿಗೆಯನ್ನು ಜೋಡಿಸ್ಕೊಡುವಂಥ ಕೆಲಸದಲ್ಲಿ ಇಡೀ ದಿವಸ ನಮ್ಮ ಸೇವೆಯನ್ನು ಮಾಡಿದ್ವಿ. ಅದೊಂದು ರೋಚಕವಾದಂಥ ಕ್ಷಣ. ನಮ್ಮ ಜೀವಮಾನದಲ್ಲಿ ನಮಗೆ ಸಿಕ್ಕಂಥ ಒಂದು ಅಪೂರ್ವ ಅವಕಾಶ ಅಂತೇಳಿ ನಾನು ಭಾವಿಸ್ತೇನೆ. ಆ ಸಂದರ್ಭದಲ್ಲಿ ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟಂಥ ಎಲ್ಲ ಕರಸೇವಕರಿಗೆ ನಾನು ಧನ್ಯವಾದ, ಅವ್ರ ಕುಟುಂಬಕ್ಕೆ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಅವರ ಒಂದು ತ್ಯಾಗದ ಫಲವಾಗಿ ಇವತ್ತು ನಾವು ಜೀವಂತ ಇರುವಂಥ ಸಂದರ್ಭದಲ್ಲೇ ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ನೋಡುವಂಥ ಒಂದು ಅವಕಾಶ ನಮಗೆ ಒದಗಿ ಬಂದಿದೆ. ಅದಕ್ಕಾಗಿ ಸನ್ಮಾನ್ಯ ಮೋದಿಜಿಯವರಿಗೆ, BJPಯ ಸರ್ಕಾರಕ್ಕೆ, ವಿಶ್ವ ಹಿಂದೂ ಪರಿಷತ್ತು ಸಹಿತ ಎಲ್ಲ ಪರಿವಾರ ಸಂಘಟನೆಯ ಹಿರಿಯರಿಗೆ, ಕಾರ್ಯಕರ್ತರಿಗೆ ನನ್ನ ಅಭೂತಪೂರ್ವ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ. ನನ್ನ ಹೆಸರು ಬಾಳೆಬೇಲ್ ರಾಘವೇಂದ್ರ ಅಂತೇಳಿ BJPಯ ತೀರ್ಥಹಳ್ಳಿ ತಾಲೂಕು ಅಧ್ಯಕ್ಷ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ನಾವಿಲ್ಲಿಂದ 26 ಜನ ಹೊರಟಿದ್ದು. 1 ವಾರ ಮೊದಲೇ ಹೋಗಿದ್ದೀವಿ, ನಮ್ಗೆ ಅರೆಸ್ಟ್ ಆಗತ್ತೆ ಅಂಥೇಳಿ. ಮೊದಲು ಹೋದಿದ್ದರೆ ನಮ್ಮ ಪೊಲೀಸರು ಅರೆಸ್ಟ್ ಮಾಡ್ತಿದ್ರು. ಅದಕ್ಕೆ ಮುಂದಾಗಿ ಹೋದು ಬೆಂಗಳೂರು ತಲುಪಿ ಮುಂದೆ ಹೋದು ಕಾಡಲ್ಲಿ ಅರೆಸ್ಟ್ ಮಾಡಿದರು. ಅರೆಸ್ಟ್ ಮಾಡಿ ತಗೊಂಡು ಕಾಡಲ್ಲಿ ಹಾಕಿದರು.
ಅದು ಇತ್ತು ಅಲ್ಲಿ ಹತ್ತಿರ ಸಮೀಪದಲ್ಲಿರೋ ಯಾರಿಗೂ ಗೊತ್ತಾಗಿ ಅದು ಇಲ್ಲೆಲ್ಲ ಇದ್ರ ಉತ್ತರ ಪ್ರದೇಶ ಬಾರ್ಡರಲ್ಲಿ ಅಲ್ಲಿ ನಮ್ಮನ್ನು ಅರೆಸ್ಟ್ ಮಾಡಿದ್ದು, ಕಾಡಲ್ಲಿ ತೊಗೊಂಡೋಗಿ ಬಿಟ್ಟಿದ್ದು, ನಾವು ರಸ್ತೆಯಲ್ಲಿ ಉಳಿದಿದ್ದು. ಇದು ಅಲ್ಲಿ ಹತ್ತಿರ ಊರವರೆಗೆ ಗೊತ್ತಾಗಿ ಅವ್ರ ಕಾರಲ್ಲಿ ಬಂದು ರೊಟ್ಟಿ ಮಾಡಿ ಕೊಟ್ಟಿದ್ದು. ಕೊನೆಗೆ ನಮಗೆ ಬಿಡುಗಡೆ ಆಯಿತು, ಅಯೋಧ್ಯೆಗೆ ಹೋಗಿದ್ವು. ಉಮಾ ಭಾರತಿಯವರು ಭೇಟಿ ಆಯಿತು ಅಲ್ಲಿ. ಅವರು ನಾವಲ್ಲಿದ್ದವಾಗ ಅಲ್ಲಿ ಬಂದಿದ್ದರು. ಸರಿ, ಹಾಗೆ ಸುಮಾರು 5 ಲಕ್ಷ ಜನ ಸೇರಿತ್ತು. ನಾವು ಮುಂದೆ ಇದು ಕಾರ ಸೇವೆ ಅಂದರೆ ಕಟ್ಟಡ ಒಡೆಯುವಂಥ ಸಂದರ್ಭ. ರಾಮಕಥಾ ಕುಂಜದಲ್ಲಿ ಸನ್ಯಾಸಿಗಳು, ರಾಜಕೀಯ ನೇತಾರರು ಎಲ್ಲ ಸೇರಿದ್ದರು ರಾಮಕಥಾ ಕುಂಜದಲ್ಲಿ. ನಾವು ಕೆಳಗೆ ನಿಂತ್ಕೊಂಡು ನೋಡ್ತಿದ್ವು. ನಾವು ಗುಡ್ಡಗಪ್ಪ ಮನ್ಯಾತೆಯನ ಜೊತೆ ಅಲ್ಲಿ ಹೋಗಿ ನಾನು ನಿಂತ್ಕೊಂಡು ನೋಡ್ತಾ ಇದ್ದೆ. ಅವರು ನನ್ನ ಮುಂದೆ ನಿಲ್ಲಿಸಿದೆ. ಅವರಿಗೆ ಹಿಂದುಗಡೆಯಿಂದ ಜನ ಹೋಗ್ಲಿಕ್ಕೆ ಶುರು ಮಾಡಿದರು. ಅವಾಗ ನಾನು ಇವರು ಎಲ್ಲಿ ಹೋಗ್ತಾರೆ ಅಂತೇಳಿ ನೋಡುವುದು ಲಕ್ಷ್ಮಣ ದ್ವಾರ ಅಯೋಧ್ಯೆಯಲ್ಲಿ. ಅಲ್ಲಿ ಆ ಭಾಗದಲ್ಲಿ ಜನ ಎಲ್ಲ ಹೋಗಿ ನುಗ್ತಾ ಇದ್ದಾರೆ. ಯಾಕೆ ಅಂತ ನೋಡ್ತೀನಿ, ಜನ ಹೊಡೆಯಲಿಕ್ಕೆ ಹೋಗ್ತಿದ್ದಾರೆ ಅಂತ ಗೊತ್ತಾಯಿತು. ಈ ಮಂಜಾತ ಇಲ್ಲೇ ಬಿಟ್ಟೆ, ನಾನು ಅವ್ರ ಜೊತೆಗೆ ಹಾರಿದೆ ಈ ಎತ್ತರದ ಜಾಗದಿಂದ. ಒಳಗೆ ಹೋಗಿ ನೋಡಿದ್ರೆ 7 ರೀತಿಯ ತಡೆಗಳಿದ್ದು. ಮೊದಲನೇ ದಿವಸ ಯಾರೋ ಕೇಳಿದ್ರು ಅಲ್ಲಿ ಓಡಾಡೋರು, ಇದು ಹೇಗೆ ಹೋಗೋದು ಅಂಥೇಳಿ. ಒಂದು ಹಲಿಗೆ ಮತ್ತು ಒಂದು ಏಣಿ ತಗೊಂಬಂದು ನಾನು ತೋರಿಸ್ತೀನಿ ಅವ್ರಿಗೆ ಹೇಳಿದ್ದೆ ನಾನು. ಆ ಪ್ರಕಾರ ಅಲ್ಲಿ ಕಟ್ಟಡ ಕಟ್ಟೋ ಕಡೆ ಮರಗಳಿದ್ದು ಅವೆಲ್ಲ ತಂದು ಎಳೆದು ಅದರ ಮೇಲೆ ಹಾಕಿ, ಆ ಬಾರ್ಬರ್ ವೈರ್ ಫೆನ್ಸಿಂಗ್ 10 ಅಡಿ ಎತ್ತರ 10 ಅಡಿ ಅಗಲ, ಅದರ ಮೇಲೆ ಅದನ್ನು ಹಾಕಿ ಅದನ್ನು ಜಗ್ಗಿಸಿ ಅದರ ಮೇಲಿಂದ ಒಳಗೋಯ್ತು. ಒಟ್ಟು 7 ತಡೆಗಳಿದ್ದು. ರಾಮ್ ದೇವಾರ ಮೇಲೆ 200 ಜನ ಪೊಲೀಸರು ರೈಫಲ್ ಹಿಡ್ಕೊಂಡು ನಿಂತಿದ್ದರು. ಯಾರೂ ಗುಂಡು ಹಾರಿಸಿಲ್ಲ. ಜನ ಈಗ ಹಾಗೆ ಕೆಲವರು ಮುಂದುವರೆದರು. ನಾನು ಮತ್ತು ಶ್ರೀಕಾಂತ ಶಾಸ್ತ್ರಿ ಶಿವರಾಜಪುರ ಇಬ್ಬರು ಮೇಲೆತ್ತಿ ನಾವು ಆ ಕೆಲಸ ಮಾಡಿದ್ವು. ಕೆಳಗಡೆ ಆತಾರ ಏನಿರಲಿಲ್ಲ, ಪೈಪನ್ನು ಬಗ್ಗಿಸಿ ಕಲ್ಲಿಂದ ಜಜ್ಜಿ ಸಬ್ಬಲ್ ಮಾಡ್ಕೊಂಡಿದ್ದು. ಅದನ್ನು ಮಾಡಿಕೊಂಡು ಅಲ್ಲಿ ನಾವು ಹೋಗಿ ಮೇಲೆ ಹೊಡೆದು ನಾವು ಅವ್ರ ಜೊತೆಗೆ. ಕೊನೆಗೆ ಒಂದೊಂದೇ ಟೈಮ್ ಪ್ರಕಾರ 11 ಚಿಲ್ಲರೆ ಗಂಟೆಗೆ 1, 2 ಗಂಟೆ ಹೊತ್ತಿಗೆ 1, 3:45 ಮತ್ತೊಂದು, 3 ಬಿದ್ದು ಎಲ್ಲ ಆಯಿತು. ಕೆಳಗೆ ಬಂದು ಹಾಗೆ ಸಾಯಂಕಾಲ ಆಯಿತು. ಇದು ಬೀಳಿಸಿ ಆಗಿದೆ, ಏನು ಮಾಡಬೇಕು ಅಂತ ಕೇಳಿದರು. ಆವಾಗ ಹೋವೆ ಶೇಷಾದ್ರಿ ಅವರ ನೇತೃತ್ವ, ಅವರು ಸಲಹೆ ಕೇಳ್ತು. ಅವ್ರು ಹೇಳಿದರು, ನಾಳೆ ಬೆಳಗ್ಗೆ ಆಗಬೇಕಾದ್ರೆ ಮಂದಿರ ಆಗಬೇಕು ಅಂಥೇಳಿ. ಬೆಳಗ್ಗೆ ಆಗಬೇಕಾದ್ರೆ ಮಂದಿರ ಆಗಬೇಕು, ಮಂದಿರ ಆಗಿ ಮೂರ್ತಿಯಲ್ಲಿ ಕೂರಿಸಬೇಕು. ಇದು ಅವರು ಕೊಟ್ಟ ಸಲಹೆ. ಸರಿ, ಜನ ಸೇರ್ತು. ಎಲ್ಲೆಲ್ಲಿ ಯಾರು ಕಟ್ಟಡದ್ದು ಸಾಮಾನು ಎಲ್ಲೆಲ್ಲೋ ಕಟ್ಟಡ ಕಟ್ಟೋ ಸಾಮಾನು ಪೂರ ತಂದು ಇಲ್ಲಿ ಹಾಕಿದರು. ರಾತ್ರಿ ಬೆಳಗ್ಗೆ ಆಗೋದ್ರೊಳಗೆ 40 ಅಡಿ ಅಗಲದ ಗೋಡೆ ಹೇಳ್ತು. ಬೆಳಿಗ್ಗೆ 10:15 ಪೂಜೆ ಆಯಿತು. ಅಲ್ಲಿಂದ ನಾವು ಹೊರಟು. ಇವತ್ತು
ನಮ್ಮ ಜೀವನದಲ್ಲಿ ಅತಿ ಉತ್ಕೃಷ್ಟವಾದ ಒಂದು ಶ್ರೇಷ್ಠ ಗಳಿಗೆ. ಇದು ಈ ಭಾಗ್ಯ ಎಲ್ಲರಿಗೂ ಸಿಕ್ಕುವುದಿಲ್ಲ. ಯಾಕಂತೇಳಿದ್ರೆ ನಾವು ಅಲ್ಲಿ ಹೋಗಿ ಅದು ಬೀಳಿಸಿ ನೆಲಸಮ ಮಾಡಿದ್ದು ಇವತ್ತು ಮಂದಿರ ಕಟ್ಟಲಿಕ್ಕೆ ಕಾರಣ ಆಯಿತು. ಇಲ್ಲದ್ರೆ ಮಂದಿರ ಮಾಡಲಿಕ್ಕೆ ಆಗ್ತಿರಲಿಲ್ಲ, ಅಷ್ಟು ತಡೆ ಇತ್ತು. ಆದರೆ ಆ ಭಾಗ್ಯ ನಮಗೆ ಸಿಕ್ಕಿದೆ, ಭಾಳ ಸಂತೋಷ ಇದೆ, ಹೋಗ್ಲಿಕ್ಕೆ ಅಪೇಕ್ಷೆ ಇದೆ. ಆದರೂ ಹೋಗೋದು ಕಷ್ಟ ಆಗ್ತಾಯಿದೆ. ವಯಸ್ಸು ಕೇಳ್ತಾ ಇಲ್ಲ, ವಯಸ್ಸು ಕೇಳ್ತಾ, ಆರೋಗ್ಯ ಉಂಟು, ವಯಸ್ಸಿಲ್ಲ. ಇವತ್ತು 91 ನಡೀತಾ ಇದೆ. ಆದರೂ ಓಡಾಡ್ಕೊಂಡು ಆರಾಮಾಗಿದ್ದೀನಿ. ಶ್ರೀರಾಮನ ಕೃಪೆ. ಹೋಗೋರೆಲ್ಲ ಹೋಗ್ತಿದ್ದಾರೆ. ಈಗ ಮೈಸೂರಿಂದ ಟ್ರೈನ್ ಹೋಗ್ತದೆ, 17 ನಿನ್ನೆಯಿಂದ ಪ್ಲೇನ್ ಹೊರಟಿದೆ ಬೆಂಗಳೂರಿಂದ. ಭಾಳ ಅದೃಷ್ಟ ಇರೋರು ಹೋಗ್ತಾರೆ. ನನಗೂ ಅದೃಷ್ಟ ಉಂಟು, ನಾನು ಹೋಗ್ತೀನಿ. ನನಗೆ ಕಾನ್ಫಿಡೆನ್ಸ್ ಇದೆ. ಜೈ ಶ್ರೀರಾಮ್. ಕೆ ಪಾಂಡುರಂಗರಾವ್.